ಶ್ರೀಗುರುಭ್ಯೋ ನಮಃ ಹರಿಃ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಮದಂ ವಿಭಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಲನೇತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರಸೂಕ್ಯ ದುಃಖಸತ್ಕಾರಣಸ ನಮೋ ನಮಸ್ತೆ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಪ್ರಥಮೋ ಹನುಮಾನ್ನಾಮ್ನೇಯ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಪಾರ ಸಾಧಕ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ ಅಭ್ರಮಂ ಭಂಗರಹಿತಂ ಅದಳಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಢಮುಖೋऽಪಿ ವಾಗ್ಮಿ ಜಡಮಚರಪಿ ಜಂತುರ್ದಾಯತೆ ಪ್ರಾಜ್ಞಮೌಲಿ. ಸಕಲವಚನತೇತೋ ದೇವತಾ ಭಾರತೀ ಸ ಮಮ ವಚಸ ನಿಧತ್ತಾಂ ಸನ್ನಿಧಂ ಮಾನಸೇ ಚ. ಕಂಸಧ್ವಂಸಿ ಪದಾಂಬೋಧೋ ಸಂಸಕ್ತ ಹಂಸಪುಂಗವಃ ಬ್ರಹ್ಮಣ್ಯ ಗುರುರಾಜಾಕ ವರ್ತತಾಂ ಮಮ ಮನಸೆ. ತಂ ವಂದೇ ನರಸಿಂಹತೀರ್ಥನಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತ ಮನಸಾರಿ ಸಮಿತರಣಂ ಶ್ರೀಪಾದರಾಧಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗತಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಅಸ್ತಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತ್ವಮಾಶ್ರಯೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಕಗುರುಂ ಭಜೆ. ಗೋಪಪ್ರಕರ ಸಂಕಾಶಂ ಗೋಪಾಲಾರ್ಥಂ ಗೋದೇವಂತಪಾತಾರ್ಥಂ ಗೋಪಾಲಕ ಗುರುಂ ಭಜೆ. ಜಲದೇಶ ನಿಭಾಕಾರಂ ಜಗದೀಶವದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಅಧ್ಯಾತ್ಮ ಬಂಧುಗಳಿಗೆ ಅಭಿವಂದನೆಗಳು, ಅಭಿವಾದನೆಗಳು. ನಾವು ಈಗ ವ್ಯಾಸರಾಯರ ಆರಾಧನೆಯನ್ನು ನಮ್ಮ ನಾಗು ಶ್ರೀನಿವಾಸರವರು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಇಡೀ ದೇಶದಾದ್ಯಂತ ಮತ್ತು ಭೂಮಿಯಾದ್ಯಂತ ಭಾರತದಲ್ಲೂ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಬಹಳ ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಈ ಸಲ ನನಗೆ ವ್ಯಾಸರಾಯರ ಬಗ್ಗೆ ಮಾತಾಡೋಕ್ಕೆ ಒಂದು ಸಣ್ಣ ಅವಕಾಶ ಕೊಟ್ಟಿರೋದು ಅವರು ನನ್ನ ಮೇಲೆ ತೋರಿರತಕ್ಕಂಥ ಮತ್ತು ವ್ಯಾಸರಾಯರ ಅನುಗ್ರಹ ಅಂತ ನಾನು ಇದನ್ನು ಭಾವಿಸ್ತೀನಿ. ವ್ಯಾಸರಾಯರ ವ್ಯಕ್ತಿತ್ವ ಅದು ಹಿಮಾಲಯದಂಗೆ. ಹಿಮಾಲಯದಲ್ಲಿ ನಿಮಗೆ ಹೇಗೆ ಬೇರೆ ಬೇರೆ ಶಿಖರಗಳಿದೆಯೋ, ಕಂಚನಜಂಗ, ಎವರೆಸ್ಟು ಮುಂತ ಬೇರೆ ಕೈಲಾಸ ಮುಂತಾದ ಶಿಖರಗಳಿದೆಯೋ, ಹಾಗೆ ವ್ಯಾಸರಾಯರ ಒಂದು ವ್ಯಕ್ತಿತ್ವದಲ್ಲಿ ಇಂಥ ಶಿಖರಗಳಿದೆ. ಅಂದರೆ ಅವರು ಮಾಡಿರ್ತಕ್ಕಂಥ ಒಂದೊಂದು ಕಾರ್ಯವೂ ಸಹ ಒಬ್ಬರು ಅದು ಮಾಡಿದ್ರೆ ಅವರ ಇಡೀ ಜೀವನ ಸಾರ್ಥಕ ಅನಿಸುವುದಿತ್ತು. ಉದಾಹರಣೆಗೆ ವ್ಯಾಸತ್ರಯ ಗ್ರಂಥಗಳು, ಅದು ಓದ್ತಾ ಯಾರೊಬ್ಬರು ಮಾಡಿದ್ರು ಸಾಕು ಅವರ ಜೀವನ ಸಾರ್ಥಕವಾಗ್ತಾ ಇತ್ತು. ಅಂಥ ವ್ಯಾಸತ್ರಯರ ಗ್ರಂಥಗಳು ಮತ್ತು 12 ವರ್ಷ ಶ್ರೀನಿವಾಸನ ಸೇವೆ, ಏಕಾಂತ ಸೇವೆ ಭಕ್ತಿಯಿಂದ ಮಾಡಿ ಅದನ್ನು ಕಾಲ ಬಂದಾಗ ಅದನ್ನು ವಾಪಸ್ ವಿರಕ್ತಿಯಿಂದ ಯಾರಿಗೂ ಕೊಡಬೇಕು ಅದನ್ನು ವಾಪಸ್ ಕೊಟ್ಟರು, ಒಂದು ಚೂರು ಆಸೆ ಪಡದೆ. ಅದಾದ ಮೇಲೆ ಕೃಷ್ಣದೇವರಾಯನಿಗೆ ಸಹಾಯ ಮಾಡಿದ್ರು. 700ಕ್ಕೂ ಹೆಚ್ಚು ಇದನ್ನು ಹನುಮಂತ ದೇವರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ್ರು. ಯಂತ್ರೋದ್ಧಾರಕ ಪ್ರಾಣದೇವರನ್ನು ಹೋಲಿಸಿ ಅಲ್ಲಿ ಹಂಪಿಯಲ್ಲಿ ನಮಗೋಸ್ಕರ ನಿಲ್ಲಿಸಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ 100 ಸಲ ಸುಧಾಮಂಗಳ ಮಾಡಿ 100 ಪಂಡಿತರಿಗೆ ಮತ್ತು ಸನ್ಯಾಸಿ ಶಿಷ್ಯ ವಿಜಯೇಂದ್ರರು, ವಾದರಾಜರಂತಹ ಮಹಾ ಜ್ಞಾನಿಗಳಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ. ಅಂಥ ಮಹಾನುಭಾವರು ಶ್ರೀಪಾದರಾಯರ ಬಹಳ ಪ್ರಿಯ ಶಿಷ್ಯರು, ಬ್ರಹ್ಮಣ ತೀರ್ಥರ ಅವರಿಂದ ಆಶ್ರಮ ಪಡೆದವರು ಮತ್ತು ಶ್ರೀಪಾದರಾಯರು ಹಾಕಿಟ್ಟಿರತಕ್ಕಂಥ ಈ ಹರಿದಾಸ ಸಾಹಿತ್ಯದ ಒಂದು ಫೌಂಡೇಶನ್ ಬುನಾದಿ ಮೇಲೆ ಒಂದು ಮಹಾ ದೊಡ್ಡ ಇದನ್ನು ಕಟ್ಟಿ 2 ದೊಡ್ಡ ಸ್ತಂಭಗಳನ್ನು ನೆಟ್ಟಿದ್ರು. ಯಾವುದು ಅಂದರೆ ಪುರಂದರದಾಸರು, ಕನಕದಾಸರು ಅಂತ ಕೊಟ್ಟು, ಅಷ್ಟೇ ಅಲ್ಲದೆ ತಾವು ಸ್ವತಃ 100 ದೇವರ ನಾಮಗಳು, ಕೀರ್ತನೆಗಳು, ಭಜನೆಗಳು, ಸುಳಾದಿಗಳನ್ನು ಮಾಡಿ ಈ ಹರಿದಾಸ ಸಾಹಿತ್ಯವನ್ನು ಮತ್ತು ಇಡೀ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿರ್ತಕ್ಕಂಥ ಮಹಿಮರು. ಅಂತಹ ವ್ಯಾಸರಾಯರ ಬಗ್ಗೆ 2 ಮಾತಾಡೋದು ಒಂದು ರೀತಿಯಾಗಿ ನನ್ನ ಜೀವನದ ಒಂದು ಮೇರು ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನನಗೆ ಕೊಟ್ಟಿರತಕ್ಕಂಥ ಅವರು ಹರಿದಾಸ ಸಾಹಿತ್ಯದಲ್ಲಿ ಮಾಡಿರ್ತಕ್ಕಂಥ ಕೃತಿಗಳ ಬಗ್ಗೆ ನಾನು ಇದರಲ್ಲಿ 3 ಕೃತಿಗಳನ್ನ ಆಯ್ಸ್ಕೊಂಡಿದ್ದೀನಿ. ಒಂದು ಪರಮಾತ್ಮನ ಮೇಲೆ,
ಇನ್ನೊಂದು ವಾಯುದೇವರ ಮೇಲೆ, ಇನ್ನೊಂದು ಅವರು ಟೀಕಾರಾಯರ ಮೇಲೆ. ಸೊ ಹರಿ ವಾಯು ಗುರುಗಳ ಬಗ್ಗೆ ನಮ್ಮ ವ್ಯಾಸರಾಯರ, ಅಫ್ಕೋರ್ಸ್ ಇದು ದೊಡ್ಡ ಸಮುದ್ರದಲ್ಲಿ ಒಂದು ನಾವು 2 ಹನಿ ಪ್ರೋಕ್ಷಣೆ ಮಾಡಿಕೊಂಡಂಗೆ ಅಂತಹ ವ್ಯಾಸರಾಯರ ಸಾಹಿತ್ಯದಲ್ಲಿ 2-3 ಕೃತಿಗಳನ್ನು ನಾವು ಇವತ್ತು ನೋಡಿ ಅವರ ಒಂದು ಮಹಾ ಕೌಶಲ್ಯಕ್ಕೆ, ಅವರ ಜ್ಞಾನಕ್ಕೆ ಮತ್ತು ಅವರಲ್ಲಿರ್ತಕ್ಕಂಥ ಆ ಒಂದು ಕಾವ್ಯ ಸಾಮರ್ಥ್ಯವನ್ನು ನೋಡಿ ಆನಂದ ಪಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಇವಾಗ ಮೊದಲು ಅವರ ಮಾಡಿರ್ತಕ್ಕಂಥ ಪರಮಾತ್ಮನ ಮೇಲೆ ಒಂದು ಉಗಾಭೋಗವನ್ನು ಶುರು ಮಾಡ್ತಾ ಇದ್ದೀನಿ. ಇದು ವ್ಯಾಸರು ಮಾಡಿರ್ತಕ್ಕಂಥ ಬಹಳ ಪ್ರಸಿದ್ಧವಾದ ಉಗಾಭೋಗ, ಚಿಕ್ಕ ಕೃತಿ. ಆದರೆ ಹಾಗೆ ಕೃಷ್ಣ ತನ್ನ ಚಿಕ್ಕ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸೋದನ್ನು, ಹಾಗೆ ವ್ಯಾಸರಾಯರು ಈ ಪುಟ್ಟ ಕೃತಿಯೊಳಗೆ ಅವರ ನಮಗೆ ಇರತಕ್ಕಂಥ ನಮ್ಮ ಮೇಲಿರ್ತಕ್ಕಂಥ ಕಾಳಜಿ, ಪ್ರೀತಿ, ವಾತ್ಸಲ್ಯ ಅಷ್ಟೇ ಅಲ್ಲದೆ ಮಧ್ವಶಾಸ್ತ್ರ ಹಿಡಿತ ಮತ್ತು ಆ ಆಳದ ಒಂದು ಜ್ಞಾನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನೋಡೋಣ ಅಂತ ಏನು ಹೇಳ್ತಾ ಇದ್ದಾರೆ. ಬಹಳ ಪ್ರಸಿದ್ಧವಾದ ಕೃತಿ. ಜಾರತ್ವವನ್ನು ಮಾಡಿದ ಪಾಪಗಳೆಲ್ಲ ಗೋಪಿ ಜನ ಜಾರನೆಂದರೆ ಸಾಲದೆ ಅಂತ ಹೀಗೆ ಶುರುವಾಗುತ್ತೆ. ಪ್ರಸಿದ್ಧವಾದ ಕೃತಿ. ಇಲ್ಲಿ ಫಸ್ಟು ಜಾರತ್ವವನ್ನು ಮಾಡಿದ ಪಾಪಗಳೆಲ್ಲ ಗೋಪಿ ಜನ ಜಾರನೆಂದರೆ ಸಾಲದೆ, ಇದನ್ನು ನೋಡೋಣ. ಜಾರತ್ವ ಅಂದರೆ ಏನು ಅಂತಂದರೆ, ಒಂದು ಗಂಡಸಾದರೆ ತನ್ನ ನಿಯತವಾದ ಅದೇ ಧರ್ಮಪತ್ನಿ ಅಲ್ಲದೆ ಬೇರೆ ಸ್ತ್ರೀಯರ ಹತ್ರ ಸಂಘ ಮಾಡಿದರೆ ಅದು ಜಾರತ್ವ. ಹಾಗೆ ಒಂದು ಹೆಂಗಸು ತನ್ನ ಗಂಡನಲ್ಲದೆ ಬೇರೆಯವರ ಹತ್ರ ಪರಪುರುಷ ಹತ್ರ ಸಂಘ ಮಾಡಿದರೆ ಅದು ಜಾರಿಣಿ ಆಗ್ತಾಳೆ. ಸೊ ಜಾರತ್ವ ಅಂತಂದರೆ ತನ್ನ ನಿಯತವಾದ ಪತಿ ಅಥವಾ ಪತ್ನಿ ಅಲ್ಲದೆ ಪರಪುರುಷರ ಪರ ಸ್ತ್ರೀಯರ ಹತ್ರ ಸಂಘ ಮಾಡಿದರೆ ಅದು ಜಾರತ್ವ ಅಂತ. ಇದರ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ರೀತಿಯಾಗಿ ನಾವು ಮಾಡಿರ್ತಕ್ಕಂತಹ ಏನಾದ್ರು ಪಾಪಗಳಿದ್ರೆ ಪರಮಾತ್ಮ ಗೋಪಿ ಜನರ ಜಾರ ಎಂದರೆ ಸಾಲದೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಈ ಅರ್ಥ ಬರುವಂಗೆ ವ್ಯಾಸರಾಯರು ರಚನೆ ಮಾಡಿದ್ದಾರೆ. ಇದರಲ್ಲಿ ಒಳ ಅರ್ಥಕ್ಕೆ ನೋಡೋಣಂತೆ. ಪರಮಾತ್ಮನಿಗೆ ಜಾರತ್ವ ಅನ್ನೋದು ಎಷ್ಟು ಕೊಡುತ್ತೆ ಅನ್ನೋದು ಈಗ ಫಸ್ಟ್ ನಾವು ಪರೀಕ್ಷಿಸಬೇಕು. ಯಾಕೆಂದರೆ ಅದರ ಆಧಾರದ ಮೇಲೆ ತಾನೇ ನಮ್ಮ ಜಾರತ್ವವನ್ನು ಹೋಗ್ತದೆ. ಇಲ್ಲಿ ಪರಮಾತ್ಮನಿಗೆ ಅನಂತ ಗುಣಗಳು ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ನಮಗೆ ಸತ್ಯಕ್ಕೆ ಬೇಕಾಗಿರೋದು 3 ಪ್ರಮೇಯಗಳು. ಒಂದು, ಪರಮಾತ್ಮ ಅನಂತ ಆನಂದದ ಘನಿ, ಅಂದರೆ ಇನ್ನು ಆನಂದ ಇನ್ನು ಅದಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯವಿಲ್ಲ. ಆ ಆನಂದದಲ್ಲಿ ಹ್ರಾಸವೂ ಇಲ್ಲ, ವೃದ್ಧಿಯೂ ಇಲ್ಲ. ಅಂಥ ಅದ್ಭುತವಾದ ಅನಂತವಾದ ಆನಂದ. ಪರಮಾತ್ಮನಲ್ಲಿ ಯಾವ ವಿಧವಾದ ದೋಷ ದೂರ, ಸಂಪೂರ್ಣವಾಗಿ ದೋಷ ದೂರ. ಮತ್ತು ಪರಮಾತ್ಮ ಸ್ವರಮಣ ಅಂತ. ಇದು 3 ಸಾಕು. ಇಷ್ಟು ನಮಗೆ ಈ ಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈ 3 ಪ್ರಮೇಯಗಳು ಇಟ್ಕೊಂಡ್ರೆ ಸಾಕು. ಸ್ವರಮಣ ಅಂತಂದರೆ ಪರಮಾತ್ಮನಿಗೆ ತನ್ನದಲ್ಲದೆ ಬೇರೆ ಯಾವ ಅನ್ಯ ವಸ್ತುವಾಗಲಿ, ವ್ಯಕ್ತಿ ಆಗಲಿ, ಘಟನೆ ಆಗಲಿ ಯಾವುದರಿಂದನೂ ಪರಮಾತ್ಮನಿಗೆ ಸಂತೋಷ ಬರೋಕ್ಕೆ ಸಾಧ್ಯವೇ ಇಲ್ಲ. ಒಂದು ಲಕ್ಷ್ಮೀ ಜೊತೆ ಸಂಘ ಮಾಡಿದಾಗ ಲಕ್ಷ್ಮಿಗೆ ಆನಂದ ಕೊಡೋದಕ್ಕೋಸ್ಕರ ಸಂಘ ಮಾಡ್ತಾನೆ ಹೊರತು ಲಕ್ಷ್ಮಿಯಿಂದ ಪರಮಾತ್ಮನಿಗೆ ಯಾವ ವಿಧವಾದ ಆನಂದ ಆಗಬೇಕಾಗಿಲ್ಲ, ಆಗೋದು. ಒಂದು ವೇಳೆ ಆದರೂ ಸಹ ಅದು ಲಕ್ಷ್ಮಿಯಲ್ಲಿರ್ತಕ್ಕಂಥ ತನ್ನದೇ ರೂಪದಿಂದ ಪರಮಾತ್ಮನಿಗೆ ಆನಂದ. ಸೊ ಆದ್ದರಿಂದ ಪರಮಾತ್ಮ ಸ್ವರಮಣ ಅಂದರೆ ಅವನಿಗೆ ತನ್ನದಲ್ಲದೆ ಬೇರೆ ಕಾರಣಗಳಿಂದ, ಬೇರೆ ಮೂಲಗಳಿಂದ ಸಂತೋಷ ಅನ್ನೋದಿಲ್ಲ. ಸೊ ಹೀಗೆ ಲಕ್ಷ್ಮಿಯ ಸಂಘದಿಂದನೇ ಆನಂದ ಪಡೆದಿರ್ತಕ್ಕಂಥ ಪರಮಾತ್ಮ ಈ ಗೋಪಿಕಾ ಸ್ತ್ರೀಯರ ಹಿಂದೆ ಯಾಕೆ ಹೋಗ್ತಾನೆ? ಅಲ್ವಾ, ಅವರಿಂದ ಏನೇ ಆಗಬೇಕಾಗಿದೆ ಅವನಿಗೆ. ಹಾಗಾದರೆ ಹೋದ್ನಲ್ಲ, ಭಾಗವತಲ್ಲಿ ಹೇಳ್ತಾರಲ್ಲ ಅಂತಂದರೆ, ಆ ಗೋಪಿಕಾ ಸ್ತ್ರೀಯರು ಯಾರು? ಅವರೆಲ್ಲ ಅಪ್ಸರಾ ಸ್ತ್ರೀಯರು, ದೇವತಾ ಸ್ತ್ರೀಯರು. ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ತಪಸ್ಸು ಮಾಡಿ ಕೃಷ್ಣನ ಸಂಘ ಮಾಡಬೇಕು ಅನ್ನೋ ಒಂದು ತಪಸ್ಸು ಮಾಡಿ ಪಡೆದಿರ್ತಕ್ಕಂಥ ವರ ಫಲ ಅದು. ಸೊ ಕೃಷ್ಣ ಹೋಗಿ ಅವರ ಸಂಘ ಮಾಡ್ದ ಅಂತಂದರೆ ಅದು ಅವರಲ್ಲಿ ಬರ್ತಕ್ಕಂಥ ಅವರು ಮಾಡಿರ್ತಕ್ಕಂಥ ತಪಸ್ಸಿನ ವರಪ್ರಸಾದ. ಹಾಗೆ ಅಂತೂ ಆಯ್ತಲ್ಲ, ವರಪ್ರಸಾದ ಅಂತೂ ಪರಮಾತ್ಮ ಸಂಘ ಮಾಡಿದ್ನಲ್ಲ ಅಂತಂದರೆ ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಮತ್ತು ಬೇರೆ ಗ್ರಂಥಗಳು ಬರುತ್ತೆ. ಅವರಲ್ಲಿ ಯಾವಾಗ ಲಕ್ಷ್ಮಿಯ ಸನ್ನಿಧಾನ ಜಾಸ್ತಿ ಆಗ್ತಾ ಇತ್ತೋ ಅವಾಗ ಅವರ ಸಂಘ ಮಾಡ್ತಾ ಇತ್ತು. ಮತ್ತು ಹಿಂದೆ ನೋಡಿದಂಗೆ ಲಕ್ಷ್ಮಿಯಿಂದನೂ ಪರಮಾತ್ಮನ ಆನಂದವಿಲ್ಲ, ಕೇವಲ ತನ್ನದೇ ರೂಪದಿಂದ ಆನಂದ ಆಯಿತು ಅಂತ. ಹೀಗೆ ಅಂದರೆ ನಾವು ಯಾವ ರೀತಿ ನೋಡಿದ್ರೂ ಸಹ ಪರಮಾತ್ಮನಿಗೆ ಇದರಿಂದ ಜಾರತ್ವ ಕೊಡಲ್ಲ. ಸೊ ಹಾಗಾದ್ರೆ ಇದರಿಂದ ಏನಪ್ಪ ಪ್ರಯೋಜನ ಅಂತಂದರೆ, ಒಂದು ವೇಳೆ ನಾವು ತಿಳಿದಂಗೆ ಸಾಧಾರಣವಾಗಿ
ಈ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಕ್ಕಂಥವ್ರು ಯಾವತ್ತೂ ವ್ಯಭಿಚಾರ ಅಥವಾ ಈ ಒಂದು ಜಾರತ್ವ ಮಾಡಲ್ಲ. ಆದರೆ ಅದು ದೈಹಿಕವಾಗಿ ಮಾಡದೆ ಹೋದರೂ ಮಾನಸಿಕವಾಗಿ ಒಂದು ಗಳಿಗೆ ಆದರೂ ಇನ್ನೊಬ್ಬ ಪರಪುರುಷ ಅಥವಾ ಪರಸ್ತ್ರೀಯರ ಬಗ್ಗೆ ನಾವು ಮನಸ್ಸು ಸ್ವಲ್ಪ ವಿಚಲಗೊಂಡ್ರೂ ಸಹ ಅದು ಒಂದು ರೀತಿಯಾದ ಜಾರತ್ವ. ಸೊ ಆ ರೀತಿಯಾದ ಒಂದು ಮಾನಸಿಕ ಜಾರತ್ವ ಒಂದು ಏನಾದ್ರು ನಾವು ಮಾಡಿದ್ದರೆ ಆ ಜಾರತ್ವವನ್ನ ಈ ಪರಮಾತ್ಮನ ಹೀಗೆ ಪರಮಾತ್ಮ ದೋಷ ದೂರ, ಪರಮಾತ್ಮನಲ್ಲಿ ಯಾವ ವಿಧವಾದ ಒಂದು ಇದಿಲ್ಲ ಅಂತ ಆ ಒಂದು ಅನುಸಂಧಾನದಿಂದ, ಪರಮಾತ್ಮನ ಅನುಗ್ರಹದಿಂದ ನಮಗೆ ಬಂದಿರತಕ್ಕಂಥ ಈ ಮಾನಸಿಕವಾದ ಜಾರತ್ವವನ್ನು ನಾವು ಕಳ್ಕೋಬಹುದು. ಇದು ಒಂದು ಶಾಸ್ತ್ರ ನಿಯಮ. ಅಂದರೆ ನಾವು ಪರಮಾತ್ಮನಲ್ಲಿ ಯಾವ ಯಾವ ಗುಣಗಳನ್ನು ಉಪಾಸನೆ ಮಾಡ್ತೀವೋ ಆ ಗುಣಗಳನ್ನು ಪರಮಾತ್ಮ ನಮಗೆ ಕರುಣಿಸ್ತಾನೆ. ಸೊ ಪರಮಾತ್ಮನಲ್ಲಿ ಜಾರತ್ವ ಇಲ್ಲ ಅಂತ ನಾವು ಅವನನ್ನು ಉಪಾಸನೆ ಮಾಡಿದರೆ, ಅಂದರೆ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿದರೆ, ನಮಗೆ ಬಂದಿರತಕ್ಕಂಥ ಅಪ್ಪಿತಪ್ಪಿ ಮಾನಸಿಕವಾದ ಜಾರತ್ವವನ್ನು ಪರಮಾತ್ಮ ಕಳೀತಾನೆ. ಎರಡನೇ ಸಾಲ ಹೇಳ್ತಾರೆ, ಚೋರತ್ವವನ್ನು ಮಾಡಿದ ಪಾಪಗಳೆಲ್ಲ ನವನೀತ ಚೋರನೆಂದರೆ ಸಾಲದೆ ಅಂತ. ಇಲ್ಲಿ ಚೋರತ್ವ ಅಂದರೆ ಕಳ್ಳತನ ಮಾಡಬೇಕಾದ್ರೆ ಎರಡು ಕಂಡೀಷನ್ ಇರಬೇಕು. ಅದಕ್ಕೆ ನಾನು ಬಂದು ನಿಮ್ಮ ಹತ್ರ ಇರ್ತಕ್ಕಂಥ ಏನೋ ಒಂದು ದುಡ್ಡು ಪದಾರ್ಥವನ್ನು ನಾನು ಕದ್ದೆ ಅಂತ ಹೇಳಬೇಕಾದ್ರೆ ನಿಮಗೆ ತಿಳಿದಂಗೆ ನಿಮ್ಮ ಅನುಮತಿ ಇಲ್ಲದೆ ನಾನು ಅದನ್ನು ಪಡ್ಕೋಬೇಕು ಮತ್ತು ಅದರ ಸ್ವಾಮಿತ್ವ ಅಂದರೆ ನನ್ನದೇ ಅಂತ ನಾನು ಇಟ್ಕೋಬೇಕು. ಸೊ ಆದ್ದರಿಂದ ನನ್ನದಲ್ಲದ ವಸ್ತುವನ್ನು ನಾನು ನಿಮ್ಮ ಅನುಮತಿ ಇಲ್ಲದೆ ಪಡೆದರೆ ಮತ್ತು ನಾನು ಅದನ್ನು ನನಗಾಗಿ ಇಟ್ಕೊಂಡ್ರೆ ಅದು ಕಳ್ಳತನ ಆಗುತ್ತೆ. ಒಂದು ವೇಳೆ ನಾನು ಬಂದು ನಿಮ್ಮ ಹತ್ರ ಕೇಳಿದೆ, ಸ್ವಲ್ಪ ದುಡ್ಡು ಬೇಕಾಗಿದೆ ಕೊಡ್ರಿ ಅಂತ ನೀವು ಕೊಟ್ಟೆ, ಆವಾಗ ಅದು ಸಾಲವಾಗತ್ತೆ ಹೊರತು ಕಳ್ಳತನ ಆಗಲ್ಲ. ಸೊ ಆದ್ದರಿಂದ ಕಳ್ಳತನ ಆಗಬೇಕಾದ್ರೆ ಒಂದು ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಜ್ಞಾನವಿಲ್ಲದೆ ನಾನು ಅದನ್ನು ಪಡೆದು ಮತ್ತು ನಾನು ಇಟ್ಕೋಬೇಕು. ಯಾಕಂದರೆ ಒಂದು ವೇಳೆ ನಾನು ನಿಮ್ಮದು ವಸ್ತು ತೊಗೊಂಡು ಅದನ್ನು ಉಪಯೋಗಿಸಿ ವಾಪಸ್ ಇಟ್ಬಿಟ್ರೆ ಅದು ಕಳ್ಳತನ ಆಗಲ್ಲ. ಅದು ಒಂಥರ ಅನ್ಯಾತರ ಹೆಚ್ಚು ಸೇರಿದಂತಾಗುತ್ತೆ, ಅದು ಕಳ್ಳತನ ಆಗಲ್ಲ. ಸೊ ನಿಮ್ಮ ಅನುಮತಿ ಇಲ್ಲದೆ ನಾನು ಪಡಿಬೇಕು ಮತ್ತು ನಾನು ನನಗೇ ಇಟ್ಕೋಬೇಕು, ಆಗ ಮಾತ್ರ ಅದು ಕಳ್ಳತನ. ಈ ಕಳ್ಳತನದ ಚೋರತ್ವದ ಪರಮಾತ್ಮನಲ್ಲಿ ಎಷ್ಟು ಕೂಡುತ್ತೆ ಅಂತ ನೋಡೋಣ. ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಸಮಸ್ತ ವಸ್ತುಗಳು ಪರಮಾತ್ಮನದೇ ಸೊತ್ತು. ಅವನೇ ಎಲ್ಲದಕ್ಕೂ ಸ್ವಾಮಿ, ಎಲ್ಲವನ್ನು ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ಸ್ವಾಮಿ ಅವನು. ಆದರೆ ಎಲ್ಲವೂ ಮೂಲ ಪ್ರಕೃತಿಯಿಂದ ಮಾಡತಕ್ಕಂಥ ಪ್ರಕೃತಿಯ ಪತಿ ಪರಮಾತ್ಮ. ಅವನೇ ಪ್ರಕೃತಿ ಉಪಾದಾನಕಾರವಾದ ಪರಮಾತ್ಮ. ಇದಕ್ಕೆ ನಿಮಿತ್ತ ಕಾರಣನಾಗಿ ಇಡೀ ಸ್ವಾತಂತ್ರ್ಯದಿಂದ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ ಸಮಸ್ತ ಜಡ ಚೇತನ ಎಲ್ಲವೂ ಪರಮಾತ್ಮನೇ ಸೊತ್ತು. ಆದ್ದರಿಂದ ಅವನಿಗೆ ಕಳ್ಳತನ ಮಾಡಬೇಕು ಅಂದ್ರೂ ಮಾಡಕ್ಕೆ ಸಾಧ್ಯ. ಆಮೇಲೆ ಇನ್ನೊಂದು ಹೇಳಿದ್ರೆ, ಯಾರು ಅನುಮತಿ ಪಡಬೇಕು, ಪರಮಾತ್ಮನಿಗೆ ಅನುಮತಿ ಕೊಡೋರು ಯಾರು ಇದ್ದಾರೆ? ಎಲ್ಲ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಕೈ ಕಟ್ಕೊಂಡು ನಿಂತಿರ್ತಾರೆ. ಅವನು ಏನಾದ್ರು ಕೊಟ್ಟಾನ. ಆದ್ದರಿಂದ ಪರಮಾತ್ಮನಿಗೆ ಯಾರು ಕೊಡಕ್ಕೆ ಸಾಧ್ಯ? ಸೊ ಆದ್ದರಿಂದ ಯಾವುದೇ ರೀತಿ ನಾವು ನೋಡಿದ್ರು ಸಹ ಆ ಪರಮಾತ್ಮನಲ್ಲಿ ಚೋರತ್ವ ಕೂಡಲ್ಲ. ಆದರೆ ಮತ್ತು ಭಾಗವತಲ್ಲಿ ಹೇಳ್ತಾರಲ್ಲ, ಹೋಗಿ ಅವರು ಗೋಪಿಯ ಮನೆಗಳು ಹೋಗಿ ಪರಮಾತ್ಮ ಬೆಣ್ಣೆ ಕದ್ದ, ಇದು ಮಾಡ್ದ, ದಾಂಧಲೆ ಮಾಡ್ದ ಅಂತ ಹೇಳ್ತಾರೆ. ಭಾಗವತ ಹೇಳ್ತಾರಲ್ಲ, ಇದನ್ನು ಹೇಗೆ ಕೂಡಿಸೋದು ಅಂತಂದರೆ, ನೋಡಿ, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಏನಂತಂದರೆ, ಏನಾದರೂ ಒಂದು ಹೊಸದಾಗಿ ವಸ್ತು ಬಂದರೆ ಅದನ್ನು ನಾವು ಫಸ್ಟ್ ಪರಮಾತ್ಮನಿಗೆ ಅರ್ಪಣೆ ಮಾಡಿ ನಾವು ಅದನ್ನು ಉಪಯೋಗಿಸ್ತೀವಿ. ಒಂದು ಬಟ್ಟೆ ಇರ್ಬೋದು ಅಥವಾ ಒಂದು ವಸ್ತು ಇರ್ಬೋದು. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಹಿಂದಿನ ಕಾಲದಲ್ಲಿ ಆಟ ಆಡಬೇಕಾದ್ರೂ, ಒಂದು ಪಗಡೆ ಆಡಬೇಕಾದ್ರೂ ಮೊದಲನೇ ಅದನ್ನು ಪರಮಾತ್ಮನಿಗೆ ಅರ್ಪಿಸೋದು. ಚೌಕಾಬಾರ ಆಡಬೇಕಾದ್ರೆ ಮೊದಲನೇ ಅದು ಪರಮಾತ್ಮನ ಅರ್ಪಣೆ ಮಾಡಿ ಚೌಕಾಬಾರ ಅಥವಾ ಪಗಡೆ ಆಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ನಾವು ಸಮರ್ಪಣೆ ಮಾಡಿ, ಅಂದರೆ ಇದು ಒಂದು ಸಂಪ್ರದಾಯ. ಇಲ್ಲಿ ಇದರಲ್ಲಿ ಏನಾಗ್ತಾ ಇತ್ತು ಅಂದರೆ, ಆ ಗೋಪಿಕಾ ಸ್ತ್ರೀಯರು ಗೋಪಾಲರು ತಮ್ಮ ಮನೆಯಲ್ಲಿ ಬೆಣ್ಣೆ ಮೊಸರು ಎಲ್ಲ ತಯಾರು ಮಾಡ್ತಾಯಿದ್ರು. ಆದರೆ ಯಾವುದನ್ನು ಕೃಷ್ಣನಿಗೆ ಕೊಡ್ತಿರಲಿಲ್ಲ. ಸೊ ಹೀಗೆ ಕೃಷ್ಣನಿಗೆ ಕೊಡದೆ ಅವರು ಅದನ್ನು ಉಪಯೋಗಿಸೋದ್ರಿಂದ ಅವರಿಗೆ ಬಹಳ ದೊಡ್ಡ ಅಪರಾಧವಾಗ್ತಾ ಇತ್ತು ಮತ್ತು ನರಕಾದಿ ಅನರ್ಥಗಳಿಗೆ ಅವರು ಗುರಿ ಆಗಬೇಕಾಗಿತ್ತು. ಸೊ ಅಂಥ ಒಂದು ಅನರ್ಥಕ್ಕೆ ಅವರು ಗುರಿ ಆಗಬಾರದು ಅಂತ ಹೋಗಿ ಕೃಷ್ಣನೇ ಸ್ವತಃ ತಾನೇ ಅವ್ರ ಮನೆಗೆ ಹೋಗಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ತಾನು ಸ್ವೀಕಾರ ಮಾಡೋದ್ರಿಂದ ಅವರಿಗೆ ಅನಂತ ಫಲ ಕೊಟ್ಟು, ಮತ್ತು ಅಷ್ಟೇ ಅಲ್ಲದೆ ಅದು ಅನಂತ ಮಡಿ ಮಾಡಿದಂದರೆ ಅದರ ಬಹಳ ಫಲಕಾರಿ ಮಾಡಿ. ಸೊ ಅದರಿಂದ ಕೃಷ್ಣ ಹೋಗಿ ಅವರ ಅನುಗ್ರಹ ಮಾಡೋದಕ್ಕೋಸ್ಕರ ಅವರ ಮನೆಗೆ ಹೋಗಿ ಅವರು ತಗೊಂಡು ಅವರಿಗೆ ಬರ್ಬೋದಾದಂಥ ಅನರ್ಥವನ್ನು ತಪ್ಪಿಸ್ತಾ ಇದ್ದ. ಆದ್ದರಿಂದ ಇದು ಚೋರತ್ವವಲ್ಲ. ಮತ್ತೆ ಇಲ್ಲಿ ನವನೀತ ಅಂತಂದ್ರೆ ನವ ಅಂತಂದ್ರೆ 9, ನೀತ ಅಂದ್ರೆ ನವವಿಧ ಭಕ್ತಿ. ಅಂದ್ರೆ ಇವರು ಗೋಪಾಲರು, ಗೋಪಿಕಾಸ್, ಇವರೆಲ್ಲ ದೇವತಾ ಪುರುಷರು, ಗಂಧರ್ವರು ಮುಂತಾದ ದೇವರು. ಅಂಥವರು ಕೃಷ್ಣನ ಸೇವೆಗೋಸ್ಕರ, ಕೃಷ್ಣನ ಒಡನಾಟ ಬೇಕು ಅನ್ನೋದಕ್ಕೋಸ್ಕರ ಭೂಮಿಯಲ್ಲಿ ಬಂದವರು. ಸೊ ಅವರಲ್ಲಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಅವರ ಮನೆ
ಮನೆಗೆ ಹೋಗಿ ಅವರು ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಅವ್ರಿಗೆ ಅನುಗ್ರಹ ಮಾಡಿ ಮಾಡ್ತಾರೆ. ಯಾಕೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಗೆ ಕರೆದು ನಮಸ್ಕಾರ ಮಾಡುವಂಥ ನಮಸ್ಕಾರ ಮಾಡಿಸಿ ಆಶೀರ್ವಾದ ಮಾಡ್ತಾರೆ, ಹಾಗೆ ಕೃಷ್ಣನೇ ಹೋಗಿ ಅವರ ಮನೆಯಲ್ಲಿ ಇರ್ತಕ್ಕಂಥ ವಸ್ತುವನ್ನು ತಗೊಂಡು ಅವ್ರಿಗೆ ಅನುಗ್ರಹ ಮಾಡ್ದ. ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಿದರೆ ನಾವು ಮಾಡಿರ್ತಕ್ಕಂಥ ಚೋರದ, ಸಾಧಾರಣವಾಗಿ ನಾ ಹೇಳ್ದಂಗೆ ಈ ಸಾತ್ವಿಕರು ಭಗವದ್ಭಕ್ತರು ಕಳ್ತನ ಮಾಡಲ್ಲ. ಆದರೂ ಸಹ ನಾ ಹಿಂದೆ ಹೇಳ್ದಂಗೆ ಮಾನಸಿಕವಾಗಿ ಯಾರೋ ಇನ್ನೊಬ್ಬರು ಒಂದು ಒಳ್ಳೆ ಪದಾರ್ಥ, ಏನೋ ಒಂದು ಕಾರ್ ಇಟ್ಕೊಂಡಿದ್ರು ಅಥವಾ ಏನೋ ಒಂದು ವಸ್ತು ಅದನ್ನು ನೋಡಿ ಅಯ್ಯೋ ನನ್ನ ಹತ್ರ ಇದು ಚೆನ್ನಾಗಿರ್ತಿತ್ತಲ್ಲ ಅಂತ ಮಾನಸಿಕವಾಗಿ ಒಂದು ಕ್ಷಣ ನಾವು ಅದನ್ನು ಬಯಸಿದ್ರೂ ಸಹ ಅದು ಕಳ್ಳತನದ ಆಗುತ್ತೆ, ಮಾನಸಿಕವಾದ ಕಳ್ಳತನ ಆಗುತ್ತೆ. ಆ ರೀತಿಯಾದ ಮಾನಸಿಕವಾದ ಅಪರಾಧಗಳನ್ನು ಹೀಗೆ ಪರಮಾತ್ಮನ ಗುಣಗಳನ್ನು ನಾವು ಅನುಸಂಧಾನ ಮಾಡಿದರೆ ಅದು ನಮ್ಮದು ತಪ್ಪತ್ತೆ. ಮೂರನೇದು ಹೇಳ್ತಾರೆ, ಕ್ರೂರತ್ವವನ್ನು ಮಾಡಿದ ಪಾಪಗಳೆಲ್ಲ ಮಾವನ ಕೊಂದವರೆಂದರೆ ಸಾಲದೆ ಅಂತ ಇಲ್ಲಿ 3ನೇ ಸಾಲ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಈಗ ಮಾವ ಅನ್ನೋದನ್ನು ನೋಡೋಣ. ಪರಮಾತ್ಮನಿಗೆ ತಂದೆಯಲ್ಲಿ, ತಾಯಿಯಲ್ಲಿ, ಸೋದರ ಮಾವ, ಸೋದರತ್ತಿ ಎಲ್ಲ ಎಲ್ಲಿಂದ ಬರ್ಬೇಕು ಹೇಳಿ? ಇದನ್ನೇ ಒಂದು ಕಡೆ ಪುರಂದರದಾಸ್ ಹೇಳ್ತಾರೆ, ನಿನ್ನಂಥ ಸ್ವಾಮಿ ಗುಂಟು ನಿನಗಿಲ್ಲ, ನಿನ್ನಂಥ ತಂದೆ ಗುಂಟು ನಿನಗಿಲ್ಲ ಅಂತ ಹೇಳಿ, ನೀನೇ ಪರದೇಶಿ ನಾನೇ ಸ್ವದೇಶಿ ಅಂತ ಪುರಂದರದಾಸರು ಪರಮಾತ್ಮನ ಥರ ಹಾಸ್ಯ ಮಾಡ್ತಾರೆ. ಅದೇ ಮಾತನ್ನು ವಿಜಯದಾಸರು ಹೇಳ್ತಾರೆ, ಪರದೇಶಿ ನೀನು ಸ್ವದೇಶಿ ನಾನು ಅಂತ ಹೇಳಿ, ಲಕ್ಷ್ಮೀ ನನ್ನ ತಾಯಿ ನಿನ್ನ ತಾಯಿ ತೋರು, ಇನ್ನು ಇವರು ನನಗೆ ಸೋದರ ಮಾವಂದು ನಿನಗಾರು ಸೋರು, ಮಾರುತ ನಮಗೆ ಗುರುಗಳು ನಿನಗಾರು ಗುರುಗಳು ಅಂತ ಹೀಗೆ ಪರಮಾತ್ಮನಿಗೆ ತಂದೆ ತಾಯಿ ಸೋದರ ಮಾವ ಸೋದರಿ ಇಲ್ಲವೇ. ಸೊ ಈ ಮಾವ ಅನ್ನೋದು ಫಸ್ಟ್ ಅಲ್ಲಿ ಬಿದ್ದೋಯ್ತು. ಎರಡನೇದು ಕ್ರೂರತ್ವ ಯಾವಾಗ ಆಗುತ್ತೆ ಅಂತಂದರೆ, ಈಗ ನೋಡಿ ಒಂದು ಉದಾಹರಣೆ ಕೊಡ್ತೀನಿ. ಯಾವನೋ ಒಬ್ಬ ಕೊಲೆ ಮಾಡ್ತಾನೆ, ಕೊಲೆ ಮಾಡಿದವನಿಗೆ ಕೊಲೆ ಮಾಡೋದಕ್ಕೆ ಅವನಿಗೆ ಶಿಕ್ಷೆ, ಅವನಿಗೆ ನ್ಯಾಯಾಧೀಶ ಅವನಿಗೆ ಮರಣದಂಡನೆ ಕೊಡ್ತಾನೆ. ಆ ಮರಣದಂಡನೆನ ಒಬ್ಬ ಯಾವನ ಜೈಲಲ್ಲಿ ಕಟುಕ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ನೇಣು ಹಾಕ್ತಾ ಇದ್ರು, ಅದಾದ್ಮೇಲೆ ಅದೇನೋ ಎಲೆಕ್ಟ್ರಿಕ್ ಚೇರ್ ಅಂತಂದ್ರು, ಈಗೇನೋ ಪಾಯ್ಸನ್ ಏನೋ ಅಂತ ಯಾರೋ ಅದ್ರ ಬಗ್ಗೆ ನಮ್ಗೆ ಬೇಡ, ವಿಮರ್ಶೆ ಬೇಡ. ಅಂತೂ ಒಬ್ಬ ಶಿಕ್ಷೆ ವಿಧಿಸ್ತಾನೆ ನ್ಯಾಯಾಧೀಶ. ಆ ವಿಧಿಸಿದ ಶಿಕ್ಷೆನ ನಿರೂಪಣೆ ಮಾಡ್ತಕ್ಕಂಥ ಒಬ್ಬ ಕಟುಕ. ಈಗ ಇವನು ಮೊದಲನೇವನು ಏನು ಮಾಡ್ದ, ಇವನು ಒಬ್ಬರು ಜೀವ ತೆಗೆದಿದ್ದರಿಂದ ಇವನಿಗೆ ಶಿಕ್ಷೆ. ಆದರೆ ಈ ದುಷ್ಟನ, ಈ ಕ್ರಿಮಿನಲ್ಗೆ ಶಿಕ್ಷೆ ವಹಿಸಿದ ನ್ಯಾಯಾಧೀಶ ಅವನು ಇವನನ್ನು ಕೊಂದಲ್ವಾ, ಮತ್ತು ಕಟುಕನು ಇವನನ್ನು ಕೊಂದಲ್ವಾ. ಸೊ ಅವರಿಬ್ಬರಿಗೆ ಯಾಕೆ ಪಾಪ ಇಲ್ಲ ಅಂತಂದರೆ, ಅವರು ಕ್ರೂರತ್ವ ಮಾಡಲಿಲ್ಲ, ಅವರು ಇದು ಯಾರನ್ನು ಸಾಯಿಸಲಿಲ್ಲ, ಅವರು ಈ ಒಬ್ಬ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಸೊ ಅಪರಾಧಿಗೆ ಶಿಕ್ಷೆ ಕೊಡುವುದು ಅವರ ಧರ್ಮ, ಅವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಹಾಗೇನೆ ಈ ಕಂಸ ಅನ್ನೋನು ಬಹಳ ದೊಡ್ಡ ಅಪರಾಧಿ. ಅವನು ಬೇರೆ ತಂದೆ ತಾಯಿನ ಜೈಲಿಗೆ ಹಾಕ್ದ, ಸ್ವಂತ ಗಂಡನಿಗೆ ಜೈಲಿಗೆ ಹಾಕ್ದ, ಆ ಮಕ್ಕಳು ಪುಟ್ಟ ಮಕ್ಕಳು ಹುಟ್ಟುತ್ತಿದ್ದಂಗೆ ಅದು ಸಾಯಿಸ್ಬಿಟ್ಟ. ಅಷ್ಟೇ ಅಲ್ಲದೆ ಅವನಿಗೆ ಈ ದೇವಮಾಯ ಹೇಳಿದ್ಲಲ್ಲ, ನಿನ್ನ ಸಾಯಿಸೋನು ಹುಟ್ಟಿದಾನೆ ಅನ್ನೋದಕ್ಕೆ ಪೂತನಾದಿ ರಾಕ್ಷಸನ ಕಳಿಸಿ ಆಗಿನ ಕಾಲದಿರ್ತಕ್ಕಂಥ ಸಾವಿರಾರು ಸಣ್ಣ ಮಕ್ಕಳನ್ನು ಸಾಯಿಸ್ತಾ ಅಂಥ ಒಂದು ಮಹಾ ಕ್ರೂರಿ, ಅಂಥ ಕ್ರೌರ್ಯದ ಕ್ರೂರತ್ವ ಕಂಸನಿಗೆ ಪರಮಾತ್ಮ ಅವನಿಗೆ ಮಾಡಬೇಕಾಗಿರ್ತಕ್ಕಂಥ ಶಿಕ್ಷೆ, ಪರಮಾತ್ಮ ಅವನಿಗೆ ಶಿಕ್ಷೆ ವಿಧಿಸ್ತಾ ಹೊರತು ಇದು ಕ್ರೂರತ್ವವಲ್ಲ ಅಂತ ಹೀಗೆ ಇದನ್ನು ಹೇಳ್ತಾರೆ. ಇಲ್ಲಿ ನಾವು 2 ಮಾತನ್ನು ಜ್ಞಾಪಕ ಇಟ್ಕೋಬೇಕು. ನಾನು ಹಿಂದೆ ಹೇಳ್ದಂಗೆ ಸಾಧಾರಣವಾಗಿ ಭಗವದ್ಭಕ್ತರು ಯಾರೂ ಸಹ ಈ ರೀತಿಯಾಗಿ ಇದು ಮಾಡಲ್ಲ. ಸೊ ಒಂದು ವೇಳೆ ನಮ್ಮಿಂದ ತಿಳಿದೇನೋ ಕೈ ಮೀರಿ ಅಚಾತುರ್ಯದಿಂದ ಮಾನಸಿಕವಾಗಿ ಈ ರೀತಿಯಾದ ಒಂದು ಅಪರಾಧಗಳಾದರೆ, ಆವಾಗ ಇದನ್ನು ಈ ರೀತಿಯಾಗಿ ಪರಮಾತ್ಮನ ಗುಣ ಅನುಸಂಧಾನ ಮಾಡಿ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ, ಪರಮಾತ್ಮನ ಅನುಗ್ರಹದಿಂದ ನಮಗೆ ಬಂದಿರತಕ್ಕಂಥ ದೋಷವನ್ನು ಪರಮಾತ್ಮ ಕಡಿತಾನೆ. ಇದನ್ನು ದೇವತೆಗಳು ನಮ್ಮನ್ನು ಪರಿಮಾರ್ಜನೆ ಮಾಡಿ ನಮ್ಮನ್ನು ಸ್ವಚ್ಛಗೊಳಿಸ್ತಾರೆ. ಇದು ವ್ಯಾಸರಾಯರು ಹೇಳಿರ್ತಕ್ಕಂಥ ಮಾತು. ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಇನ್ನೂ ನಾವು ಬೇಕಾದಷ್ಟು ತಪ್ಪುಗಳು ಮಾಡ್ತೀವಿ, ಅಪರಾಧಗಳು ಮಾಡ್ತೀವಿ, ಅವೆಲ್ಲಾನು ಕೊಟ್ಬಿಟ್ಟಿದ್ದಾರೆ, ಆಗೋಗ್ತಾ ಇಲ್ಲ, ಜಸ್ಟ್ 3 ಕೊಟ್ಬಿಟ್ಟಿದ್ದಾರೆ, ಇನ್ನೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ನೋಡಿ, ಇದು ಏನಪ್ಪ ಪ್ರಮೇಯ ಅಂತಂದರೆ, ನೀವು ಒಂದು ಇದಕ್ಕೆ ಹೋಗ್ತೀರ, ಕಾಲೇಜ್ಗೋ ಇದಕ್ಕೆ ಸ್ಕೂಲ್ಗೆ ಹೋದಾಗ ಅಲ್ಲಿ ಮೇಷ್ಟ್ರು ಪಾಠ ಮಾಡ್ತಾರೆ. ಪಾಠ ಮಾಡಿದಾಗ ಏನು ಮಾಡ್ತಾರೆ, ಒಂದು 2-3 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ತೋರಿಸ್ತಾರೆ. ನೋಡಿ ಹಿಂಗೆ ಮಾಡಬೇಕು ಅಂತ ಅವ್ರು ಮಾಡಿ ತೋರಿಸಿ, ಅದಾದಮೇಲೆ ನೀವು ಮುಂದಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಟೆಕ್ಸ್ಟ್ ಬುಕ್ಕಲ್ಲೂ ಅಷ್ಟೇ
ಒಂದು 2-3 ಸಾಲಿಡ್ ಎಕ್ಸಾಂಪಲ್ ಮಾಡಿ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲ್ಲ, ಅಥವಾ ಮೇಷ್ಟ್ರು ಮಾಡಲ್ಲ, ಪುಸ್ತಕದಲ್ಲೂ ಇಲ್ಲ. ಅವ್ರು ಮಾಡೋ ರೀತಿ ತೋರಿಸ್ಕೊಟ್ಟು ನಮಗೆ ಮುಂದಿನ ದಾರಿ ಅಂತ ಸುಲಭ ಮಾಡಿಕೊಡ್ತಾರೆ. ಹಾಗೇನೆ ಇಲ್ಲಿ ನಮಗೆ ವ್ಯಾಸರಾಯರು 3 ಉದಾಹರಣೆಗಳು ಕೊಟ್ಟು ನಮಗೆ ಅಂದರೆ ನಮ್ಮಿಂದ ಏನಾದ್ರು ಆಗಬಹುದಾದಂಥ ಇದನ್ನು ಹೇಗೆ ಪರಿಮಾರ್ಜನೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದಾರೆ. ಅದನ್ನೇ ಮುಂದೆ ಹೇಳ್ತಾರೆ. ಪ್ರತಿ ದಿವಸ ಮಾಡಿದ ಪಾಪಗಳೆಲ್ಲ ಎಲ್ಲ ಪತಿತ ಪಾವನೆಂದರೆ ಕರೆದರೆ ಸಾಲದೆ. ಅಂದರೆ ಪರಮಾತ್ಮ ದೋಷ ದೂರ, ಗುಣಪರಿಪೂರ್ಣ ಮತ್ತು ಅವರಲ್ಲಿ ಯಾವ ವಿಧವಾದ ಇದು ಕೂಡಲ್ಲ ಅಂತ ಹೀಗೆ ನಮಗೆ ಬರ್ತಕ್ಕಂಥ ಏನು ಬಂದಿದೋ ಅದಕ್ಕೆ ಅನಿವಾರ್ಯ ಭಾರತಾದಿ ಪುರಾಣಗಳಲ್ಲಿ ಅಥವಾ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಪರಮಾತ್ಮನ ಒಂದು ಸನ್ನಿವೇಶನ ನೆನೆಸ್ಕೊಂಡು ಅಲ್ಲಿ ಈ ರೀತಿಯಾಗಿ ಹೇಳಿದ್ನಲ್ಲ, ಚೋರತ್ವ, ಜಾರತ್ವ ಅಥವಾ ಕ್ರೂರತ್ವ ಎಲ್ಲವನ್ನು ಹೇಗೆ ಮಾಡೋದು, ಹಾಗೆ ನಮಗೆ ಬಂದಿರತಕ್ಕಂಥ ಒಂದು ಅಪವಾದಕ್ಕೆ ಸರಿಯಾದ ಒಂದು ಸನ್ನಿವೇಶವೋ ಇನ್ಸಿಡೆಂಟನ್ನು ಹುಡುಕಿ ಹೀಗೆ ಅದರಲ್ಲಿ ಅನುಸಂಧಾನ ಮಾಡಿ ಪರಮಾತ್ಮನನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆವಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಇಲ್ಲಿ ಒಂದು ಮಾತು ಹೇಳಬೇಕು, ನಾನು ಇದನ್ನು ಹೇಳಿದೆ, ಅಚಾತುರ್ಯದಿಂದ ನಮ್ಮ ಕೈಯಲ್ಲಿ ಏನಾದ್ರು ತಿಳಿದಂಗೆ ಕೈ ಮೀರಿ ನಮ್ಮಿಂದ ಪಾಪ ಆದರೆ ಮಾತ್ರ ಇದು ಗೊತ್ತಾಗುತ್ತೆ. ತಿಳಿದು ಹೀಗೆ ಹಾಗಾದ್ರೆ ಪರಮಾತ್ಮ ಮಾಫ್ ಮಾಡ್ತಾನೆ ಅಂತ ಕಂಡಲ್ಲಿ ಹೋಗಿ ಕಳ್ತನ ಮಾಡೋದು, ಜಾರತ್ವ ಮಾಡೋದು, ಕ್ರೂರತ್ವ ಮಾಡಿದ್ವಿ ಮತ್ತೆ ಹಾಕಿದ್ರೆ ಪರಮಾತ್ಮ ಮಾಫ್ ಮಾಡ್ತಾನೆ ಆ ರೀತಿ ಮಾಡಿದ್ರೆ ಆಗಲ್ಲ. ನಾ ಹೇಳ್ದಂಗೆ ಅಪ್ಪಿತಪ್ಪಿ ಕೈ ಮೀರಿ ಆಗಿರಬೇಕು, ಮತ್ತು ಆಗಿರತಕ್ಕಂಥ ಅಪರಾಧದಿಂದ ಮನಸ್ಸು ನೊಂದಿರಬೇಕು, ತುಂಬ ಪಶ್ಚಾತ್ತಾಪಟ್ಟು ಪ್ರಾಯಶ್ಚಿತ್ತ ಮಾಡೋ ಪ್ರಯತ್ನ ಮಾಡಿರಬೇಕು. ಅಂಥ ಕಾಲದಲ್ಲಿ ಈ ಪರಮಾತ್ಮನ ಈ ಸ್ಮರಣೆ ನಮಗೆ ಫಲಕಾರಿಯಾಗುತ್ತೆ, ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ನೋದು ಇಲ್ಲಿ ವ್ಯಾಸರಾಯರು ಮಾಡಿರ್ತಕ್ಕಂಥ ನಮಗೆ ತೋರಿಸಿರ್ತಕ್ಕಂಥ ಬಹಳ ಸುಲಭವಾದ ರಾಜಮಾರ್ಗ. ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಗುಣಾನುಸಂಧಾನದಿಂದ ನಮಗೆ ಬಂದಿರಬಹುದಾದಂಥ ಎಲ್ಲ ಕೆಟ್ಟ ಒಂದು ಅಪರಾಧಗಳು, ಅಪವಾದಗಳು ಅವೆಲ್ಲವನ್ನು ಕಳ್ಕೊಳ್ಳತಕ್ಕಂಥ ರಾಜಮಾರ್ಗವನ್ನು ನಮಗೆ ಸುಲಭವಾದ ಹಾದಿನ ನಮಗೆ ವ್ಯಾಸರಾಯರು ತೋರಿಸ್ಕೊಟ್ಟಿದ್ದಾರೆ. ಇದು ಹೇಳಿ ಈಗ ನಾನು ಮುಂದಿನ ಕೃತಿಗೆ ಹೋಗ್ತೀನಿ. ಈ ಕೃತಿ ಇದು ಬಹಳ ಪ್ರಸಿದ್ಧವಾದ ಕೃತಿ. ಪ್ರಾಣದೇವರ ಮೇಲೆ, ವಿಶೇಷ ಹನುಮಂತ ರೂಪದ ಮೇಲೆ. ಜಾಣ ನೀನಹುದೋ ಗುರುಮುಖ್ಯ ಪ್ರಾಣ ನೀನಹುದೋ ಅಂತ ಇದು ಶುರುವಾಗ್ತಕ್ಕಂಥ ಕೃತಿ. ಇಲ್ಲಿ ಮೊದಲನೇ ಸಾಲು ನೋಡಕ್ಕೆ ಬಹಳ ಸುಲಭ ಅನ್ಸುತ್ತೆ. ಜಾಣ ನೀನಹುದೋ ಗುರುಮುಖ್ಯ ಪ್ರಾಣ ನೀನಹುದೋ. ಇಲ್ಲಿ ವ್ಯಾಖ್ಯಾನ ಯಾಕೆ ಬೇಕು ಅಂತ ಅನಿಸ್ಬಹುದು. ನಾವು ಅದನ್ನು ಇದರ ಆಳಕ್ಕೆ ಅರ್ಥ ಆಗ್ಬೇಕಾದ್ರೆ ಯಾವ ಒಂದು ಹಿನ್ನೆಲೆಯಲ್ಲಿ ಇದನ್ನು ವ್ಯಾಸರಾಯರು ಹೇಳಿದ್ದಾರೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಜಾಣ ಅಂತ ಕರೆದ್ರು ವಾಯುದೇವ ಹನುಮಂತ ದೇವರನ್ನ. ಇದು ಎಲ್ಲಿಂದ ಬಂತು ಅಂತಂದರೆ, ಇದು ಬಳಿತಾ ಸೂಕ್ತದಲ್ಲಿ ನೋಡಿ, ಮೊದಲನೇ ಮಂತ್ರದಲ್ಲೇನೆ ಅವರು ಬಳಿತಾ ತತ್ವಪುಷೇದಾಯಿ ದರ್ಶತಂ ದೇವಸ ಭರ್ಗ ಸಹಸೋ ಯಥೋ ಜನಿ ಯದಿ ಮುಪಹರತೆ ಸಾಧತೆ ಮತಿರ್ಋತಸ್ಯ ಧೇನ ಅನಯಂತ ಸುರಸುತಃ ಅಂತ ಮೊದಲನೇ ಅವತಾರ ವಾಯುದೇವರ ಹೆಸರು. ಬಳಿತಾ ಸೂಕ್ತ ಕೊಡ್ತಕ್ಕಂಥ ಹೆಸರು ಮತಿ ಅಂತ, ಅಂದರೆ ಬುದ್ಧಿವಂತ, ಜಾಣ ಅಂತ. ಅದಕ್ಕೋಸ್ಕರ ನೋಡಿ, ನಾವು ಹನುಮಂತ ದೇವರು ಸ್ಮರಣೆ ಮಾಡ್ಬೇಕಾದ್ರೆ ಬುದ್ಧಿರ್ ಬಲಂ ಯಶೋಧೈರ್ಯಂ ಅಂತ ಮೊದಲನೇ ಹೇಳೋದು ಬುದ್ಧಿ. ಸೊ ಹೀಗೆ ಬುದ್ಧಿಗೆ ಒಂದು ನಿಯಾಮಕರು ಬುದ್ಧಿಗೆ ಕೊಡ್ತಕ್ಕಂಥ ಹನುಮಂತ ದೇವರನ್ನ ಅದಕ್ಕೆ ಮತಿ ಅಂತ ಹೇಳಿದ್ರು. ಜಾಡ ನೀನಹುದು ಗುರು ಮುಖ್ಯ ಪ್ರಾಣ ನೀನು. ಗುರು ಅಂತ ಹೇಳಿದ್ರಲ್ಲ, ಇದು ಯಾವ ಹಿನ್ನೆಲೆಯಲ್ಲಿ ಹೇಳೋದು ಅಂತ ಇದೇ ಬಳಿತಾ ಸೂಕ್ತದಲ್ಲಿ ಹೇಳುತ್ತೆ. ಏನಂತಂದ್ರೆ, ನಿರ್ಯದೀಂ ಪುತ್ನಾನ್ ಮಹಿಷಸ ವರ್ಪಸ ಈಶಾನಾಸ ಶವಸಕ್ರಂತ ಸೂರಯ ಅಂತ. ಅಂದರೆ ಆ ದೇವಾದಿ ದೇವತೆಗಳಿಗೆ, ಅಂದರೆ ಈಶಾನ ಅಂತ ಹೇಳ್ತಾರೆ, ಅಂದರೆ ರುದ್ರಾದಿ ದೇವತೆಗಳಿಗೆ ಅವರು ಬಹಳ ಪ್ರೀತಿಯಿಂದ ಮೃದುವಾಗಿ ಕೂತುಕೊಂಡು ಅವ್ರನ್ನ ಶವಸ ಕ್ರಂತ ಸೂರ್ಯ ಸೂರ್ಯ ಅಂತ ಅವ್ರನ್ನೆಲ್ಲವನ್ನು ಜ್ಞಾನಗಳೇ ಮಾಡಿದ್ರು ಅಂತಂದರೆ ಅವರಿಗೆ ಕೂತು ಪರಮಾತ್ಮನ ಬಗ್ಗೆ ಉಪದೇಶ ಕೊಟ್ಟು ಅವ್ರನ್ನೆಲ್ಲ ಜ್ಞಾನಿಗಳೇ ಮಾಡಿದ್ರು ವಾಯುದೇವರು ಅಂತ ಹೇಳ್ತಾರೆ, ಮುಖ್ಯ ಪ್ರಾಣದೇವರು. ಅದನ್ನೇನೆ ಶ್ರೀಪಾದರಾಯರು ಆವನ ಬಳೆ ಹಿಡಿದು ಹರಿಯ ಸುರರೈದು ಬರು ಅಂತ ಹೇಳುದು. ಅಂದರೆ ಪರಮಾತ್ಮನಕ್ಕೂ ದೇವತೆಗಳಿಗೂ ಮುಖ್ಯ ಸಂಪರ್ಕ ಬರ್ತಕ್ಕಂಥದ್ದೇ ವಾಯುದೇವರಿಂದ. ಇದನ್ನು ನಾವು ಇದರಲ್ಲೂ ತಾತ್ಪರ್ಯ ಇರೋದು ಹೇಳ್ತೀವಿ. ಕೃಷ್ಣಾವತಾರ ಮಾಡಬೇಕಾದ್ರೆ ಪರಮಾತ್ಮ ಮೇರು ಪರ್ವತದಲ್ಲಿ ದೇವತೆಗಳೆಲ್ಲ ಹೋದಾಗ ಪರಮಾತ್ಮ ಅವ್ರನ್ನ ಕುರಿತು ಮಾತಾಡ್ತಾರೆ. ಅವ್ರ ಪರಮಾತ್ಮನ ಮಾತು ಇವ್ರಿಗೆ ಯಾರಿಗೂ ಕೇಳೋದು ಇಲ್ಲ, ಅರ್ಥವೂ ಆಗಲ್ಲ. ಆತನ ಬ್ರಹ್ಮದೇವರು ಅದನ್ನು ಅನುವಾದ ಮಾಡಿ ಹೇಳ್ತಾರೆ, ಪರಮಾತ್ಮ ಏನು ಹೇಳ್ದ ಅಂತ. ಹೀಗೆ ನಮಗೂ ಪರಮಾತ್ಮನಿಗೂ ಇರತಕ್ಕಂಥ ಮಧ್ಯಮ ವಾಯುದೇವರು, ಚಾನಲ್ ಅವರು. ಅದಕ್ಕೆ ಅವ್ರನ್ನ ವೇದದಲ್ಲಿ ಮಧ್ಯಮ ಪ್ರಾಣ ಅಂತಾನೆ ಕರೀತಾರೆ. ಸೊ ಹೀಗೆ ಇದು ಅರ್ಥ ಆಯ್ತು. ಜಾಡ ನೀನಹುದು ಗುರು ಮುಖ್ಯ ಪ್ರಾಣ ನೀನಹುದು ಅಂತ ಈಗ ಅರ್ಥವಾಯ್ತು. ಓಹೋ,
ಇದು ಬಳಿತಾ ಸೂಕ್ತದನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಬಳಿತಾ ಸೂಕ್ತಕ್ಕಂಥ ಮಂತ್ರಗಳನ್ನು ನಮಗೆ ಇದು ಸುಲಭವಾದ ರೀತಿಯಲ್ಲಿ ಕನ್ನಡದಲ್ಲಿ ಹೇಳಿದ್ದಾರೆ. ಇಲ್ಲಿ ಬಳಿತಾ ಸೂಕ್ತವನ್ನೇ ಯಾಕೆ ವ್ಯಾಸರಾಯರು ತಗೊಂಡ್ರು ಅಂತಂದರೆ, ನೋಡಿ, ನಮ್ಮ ಶ್ರೀಮದ್ ಆಚಾರ್ಯರಿಗೆ ಮಧ್ವಾಚಾರ್ಯರು ಅಂತ ಹೆಸರು ಕೊಟ್ಟವರು ಯಾರು? ಅವರು ಹುಟ್ಟಿದಾಗ ತಂದೆ ತಾಯಿ ಇಟ್ಟ ಹೆಸರು ವಾಸುದೇವ ಅಂತ. ಆಶ್ರಮ ಸ್ವೀಕಾರ ಮಾಡಿದಾಗ ಅವ್ರ ಗುರುಗಳು ಇಟ್ಟಿರ್ತಕ್ಕಂಥ ಹೆಸರು ಮೊದಲು ಪೂರ್ಣ ಪ್ರಜ್ಞಾ ಅಂತ. ಅದಾದ್ಮೇಲೆ ಅವರು ಅದಕ್ಕೆ ಆಶ್ರಮಕ್ಕೆ ಹೆಡ್ ಆದಾಗ ಆನಂದ ತೀರ್ಥ ಅಂತ ಇಟ್ಟರು. ಸೊ ಅವರಿಗೆ ಮಧ್ವಾಚಾರ್ಯ ಅಂತ ಹೆಸರು ಯಾರೂ ಕೊಟ್ಟಿಲ್ಲ. ಆ ಮಧ್ವಾಚಾರ್ಯ ಅಂತ ಹೆಸರು ಮತ್ತೆ ಹೇಗೆ ಬಂತು ಅಂತಂದ್ರೆ, ಇದು ಸಹ ಬಳಿತಾ ಸೂಕ್ತದಲ್ಲೇ ಅವರ ಹೆಸರನ್ನು ಬಳಿತಾ ಸೂಕ್ತ, ವೇದಾದಿ ಸೂಕ್ತಗಳು ಅವರನ್ನು ದಾಖಲೆ ಮಾಡಿದೆ. ಅದು ಏನು ಹೇಳ್ತಾ ಇರ್ತದೆ, ನಿರ್ಯದೀಂ ಬುದ್ಧಾನ್ ಮಹಿಷಸ್ಸ ವರ್ಪಸ ಈಶಾ. ಅದಾದ್ಮೇಲೆ ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವ ಮತಾಯಿತಿ ಅಂತ ಹೇಳುತ್ತೆ. ಸೊ ಮಧ್ವ ಅನ್ನೋ ಹೆಸರನ್ನ ಯಾರೂ ಕೊಟ್ಟಿಲ್ಲ, ವೇದ ಮಂತ್ರನೇ ಅವರಿಗೆ ಕೊಟ್ಟಿರ್ತಕ್ಕಂಥ ಹೆಸರು. ಇದನ್ನೇ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಯಸ್ಯ ತ್ರೀನುದಿತಾನಿ ವೇದ ವಚನಾನಿ ಅಂತ ಹೇಳಿ ಆ ವೇದವಚನ ಹೇಳಿರ್ತಕ್ಕಂಥ ಮಧ್ವ ಅಂತ 3 ಸೂಕ್ತಗಳನ್ನ ಹೇಳಿರ್ತಕ್ಕಂಥ ಅದು ನಾನೇ, ಇದು ನನ್ನ 3 ಅವತಾರಗಳು ಅಂತ ಶ್ರೀಮದಾಚಾರ್ಯರೇ ತಮ್ಮನ್ನ ಸೊ ಶ್ರೀಮದ್ ಆಚಾರ್ಯರಿಗೆ ಮಧ್ವಾಚಾರ್ಯರಂತ ಲೋಕಕ್ಕೆ ಪ್ರಸಿದ್ಧ ಮಾಡಿರ್ತಕ್ಕಂತಹ ವೇದ ಮಂತ್ರ ಅದು ಬಳಿತಾ ಸೂಕ್ತ. ಸೊ ಆ ಬಳಿತಾ ಸೂಕ್ತವನ್ನು ಆಧಾರವಾಗಿಟ್ಟುಕೊಂಡು ಈ ಹಾರ ಮಾಡ್ತಾರೆ. ಜಾಣನೇನಬಹುದು ಗುರುಮುಖ್ಯ ಪ್ರಾಣಿನಬಹುದು ಅಂತ. ಅದಾದ್ಮೇಲೆ ಹೇಳ್ತಾರೆ, ರಾಣಿ ಭಾರತಿ ರಮಣ ನಿನಗೆಣಗೆ ಗಾಣೆ ತ್ರಿಭುವನದೊಳು ಅಂತ. ಸೊ ಅಂದರೆ ರಾಣಿ ಭಾರತಿ ಅವರ ರಮಣ ನೀನು ನಿನಗೆಣ. ಇದು ಎಲ್ಲಿಂದ ಬಂತು ಅಂತಂದ್ರೆ, ಇದನ್ನು ಸಹ ನಿಮಗೆ ವಾಯುಸ್ಥಿತಿನಲ್ಲಿ ಹೋದಾಗ ಅಲ್ಲಿ ಬರುತ್ತೆ. ವಾಯುಸ್ಥಿತಿನೇ ಹೇಳ್ತಾರೆ ಅಂತಂದ್ರೆ, ಮುಂದೆ ಬ್ರಹ್ಮ ಪದವಿ ವಾಯುದೇವರು ಬಂದಾಗ ಅವರು ಅಲ್ಲಿ ಪದವಿ ಇದ್ರಲ್ಲಿ ಕೂತಿದ್ದಾಗ, ಪೀಠೆ ರತ್ನೋಪಕ್ಲುಪ್ತೆ ಋತಿ ಮಣಿತ ದೋಷ ಸಂಧಿಹಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜಲ ನಿಧಪದೆ ವೈದ್ಯಕಾದೇಹ ವಿದ್ಯಾ ಸೇವಂತೆ ಮೂರ್ತಿಮತ್ಯ ಅಂತ. ಅಂದರೆ ವೇದಾದಿ ವಿದ್ಯಾಭಿಮಾನಿ ದೇವತೆಗಳು ಮೂರ್ತಿಮತ್ತಾಗಿ ಬಂದು ನಿಮ್ಮನ್ನು ಸೇವಿಸ್ತಾರೆ. ಸೊ ಮತ್ತೆ ಸುಚರಿತ ಚರಿತಂ ಭಾತಿ ಗಂಧರ್ವ ಗೀತಂ ಪ್ರತ್ಯೇಕ ದೇವಸಂಸತ್ತವೇ ಅಂತ. ನಿಮ್ಮ ಒಂದು ಮಹಾ ಚರಿತ್ರೆಯನ್ನ ಪ್ರತಿಯೊಂದು ದೇವ ಸಂಸತ್ತರು ಸಹ ಗಂಧರ್ವರು ಹಾಡ್ತಾರೆ, ಅಪ್ಸರಾಸ್ತಿರಿ ಅದನ್ನು ನರ್ತನ ಮಾಡಿ ಇದು ಮಾಡ್ತಾರೆ. ಅಂದರೆ ಇಂಥ ದೇವಾದಿ ದೇವತೆಗಳ ಸಭೆಗಳಲ್ಲಿ ಕೊಂಡಾಡಿರ್ತಕ್ಕಂಥ ನಿಮ್ಮ ಮಹಿಮೆ. ಅದಕ್ಕೆ ಇಲ್ಲಿ ರಾಣಿ ಭಾರತಿ ರಮಣ ನಿನಗೆಣ ಕಾಣೆ ತ್ರಿಭುವನದಳು ಅಂತ ಹೇಳುದು. ಮತ್ತೆ ಸಕಲ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣೆಂದಿಡಿಯೋ ದಿಟ್ಟ. ಮುಖ್ಯ ಪ್ರಾಣ ಇದು ನಮ್ಗೆ ಗೊತ್ತಿದೆ. ಪ್ರತಿಯೊಂದು ಜೀವನಲ್ಲೂ ಪ್ರಾಣದೇವರು ಇತ್ತು, ಶ್ವಾಸ ಜಪ ಮಾಡ್ತಾರೆ. ಆ ಶ್ವಾಸ ಮನುಷ್ಯರಲ್ಲಿ 21,600 ದಿವಸಕ್ಕೆ, ಹೀಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿ. ಅದನ್ನು ಶ್ರೀಪಾದರು ಹೇಳ್ತಾರೆ, ಆವನ ದೇಹದೊಳಗೆ ನೆಲೆಸಲು ಹರಿತಾ ನೆಲೆಸಿಹನು, ಆವನ ತೊಳಗೆ ಹರಿತಾ ತೊಲಗುವ, ಆವನ ದೇಹದ ಒಳಗೆ ನಿಯಾಮಕನು ಆವಾಗಿ ನಮ್ಮ ಕುಲಗುರುರಾಯನು. ಆಮೇಲೆ ಯಾವನ ತೊಲಗೆ ಶವವೆಂದು ಪೇಳುವರು ಬುದ್ಧ ಜನ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಪ್ರಾಣದೇವರು ದೇಹದೊಳಗಿರೋವರೆಗೂ ಆ ಜೀವಕ್ಕೆ ಆ ದೇಹಕ್ಕೆ ಒಂದು ಸ್ಥಾನ ಮಾನ ಎಲ್ಲ. ಪ್ರಾಣದೇವರು ಹೋದ ಮೇಲೆ ಅದು ಯಾವ 3 ಕಾಸು, ಅದಕ್ಕೆ ಪಂಚತ್ವಂ ಅದನ್ನ ಹೇಳ್ತಾರೆ ಇದರ ಸಂಸ್ಕೃತದಲ್ಲಿ. ಅಂದರೆ ದೇಹದಲ್ಲಿರ್ತಕ್ಕಂಥ ಮಣ್ಣಿನ ಅಂಶ ಮಣ್ಣಿಗೆ ಸೇರಿತು, ಬೆಂಕಿ ಅಂಶ ಬೆಂಕಿಗೆ ಸೇರಿತು, ನೀರಿನ ಅಂಶ ನೀರಿಗೆ ಸೇರಿತು ಅಂತ. ಹೀಗೆ ಆ ದೇಹಕ್ಕೆ ಆ ಜೀವಕ್ಕೆ ಆ ವ್ಯಕ್ತಿಗೆ ಜೀವ ಹೋದ ಮೇಲೆ 3 ಕಾಸು ಬೆಲೆ ಇಲ್ಲ. ಅದು ಆದ್ದರಿಂದ ಪ್ರಾಣಿಗಳಲ್ಲಿ ದೇಹದಲ್ಲಿ ನಿಂತು 21,000 ಮಂತ್ರ. ಇದನ್ನ ಹಂಸ ಮಂತ್ರ ಜಪ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಅಜಪ ಜಪ ಅಂತ. ಇದು ಇನ್ನೊಂದು ಏನಪ್ಪ ಬಹಳ ಅದ್ಭುತವಾದ ಒಂದು ನಮಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅಂದರೆ, ನಾವು ದಿನ ಬೆಳಗಾಗಿ ಎದ್ದು ಹೋಗಿ ದೇವರ ಮನೆ ಮುಂದೆ ನಿಂತು ಹೇಳ್ಬೋದು, ಹೀಗೆ ನನ್ನ ದೇಹದಲ್ಲಿ ವಾಯುದೇವರು ಮಾಡಿರ್ತಕ್ಕಂಥ ಈ ಹಂಸ ಮಂತ್ರ ಜಪ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ. ನಾವು ಜಪ ಮಾಡದೆ ಹೋದ್ರೂ ಸಹ ನಮ್ಮ ದೇಹವನ್ನು ಅಧಿಷ್ಠಾನವಾಗಿ ಇಟ್ಕೊಂಡು ವಾಯುದೇವರು ಮಾಡಿದ್ದರಿಂದ ಆ ಜ್ಞಾನದಿಂದ ನಾವು ಸಮರ್ಪಣೆ ಮಾಡಿದರೆ ನಮಗೂ ಕಿಂಚಿತ್ ಫಲ ಕೊಡುತ್ತೆ. ಅಂದರೆ ನಾವು ಮಾಡದಿರತಕ್ಕಂಥ ಜಪಕ್ಕೆ ನಮಗೆ ಪರಮಾತ್ಮ ಕೊಡ್ತಾರೆ ಫಲ. ಯಾಕೆಂದರೆ ನಮ್ಮ ದೇಹವನ್ನು ಅಧಿಷ್ಠಾನವಾಗಿ ಇಟ್ಕೊಂಡು ಪ್ರಾಣದೇವರು ಮಾಡಿದ್ದಾರೆ ಹಂಸಮಂತ್ರ ಜಪ. ಅದನ್ನು ನಾವು ತಿಳ್ಕೊಂಡಿದ್ದರಿಂದ ನಮಗೆ ಒಂದು ಫಲ ಕೊಡ್ತಾರೆ. ಅದಾದ ಮೇಲೆ 3ನೇ ಇದ್ರಲ್ಲಿ ಹೇಳ್ತಾರೆ, ಧೀರ ನೀನಹುದೋ ವಾಯುಕುಮಾರ ನೀನಹುದೋ ಅಂತ. ಧೀರ ಅಂತಂದರೆ ಶೂರ, ಧೈರ್ಯ ಇರ್ತಕ್ಕಂಥವ್ರು. ಇದಕ್ಕೆ ನಿಮಗೆ ಅದ್ಭುತವಾದ ಉದಾಹರಣೆ ಇದನ್ನೆಲ್ಲಿ ಹೇಳಿದಂತೆ ಸುಂದರಕಾಂಡ ನೋಡಿ, ಎಂಥ ಒಂದು ದೊಡ್ಡ ಕಾರ್ಯವನ್ನ ಹನುಮಂತ ದೇವರು ಮಾಡಿದ್ದಾರೆ. 100 ಯೋಧನ ಸಮುದ್ರವನ್ನು ಹಾರಬೇಕು. ಓಕೆ, ಹಾರ್ಬಿಟ್ಟು ಹೋಗಿ ಅಲ್ಲೇನೋ ರೆಸ್ಟ್ ತಗೊಳಂಗಿಲ್ಲ, ಹುಡುಕಬೇಕು. ಹುಡುಕಕ್ಕೆ ಏನಪ್ಪ ಭಾಳ ಸಾಧು ಪ್ರಾಣಿಗಳಿಂದಂದರೆ
ಕೋಟಿ 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 ರಾಕ್ಷಸರು, ಮಹಾ ಬಲವಂತರು, ಕ್ರೂರ ಜನರು ಮತ್ತು ದೇಹ ಬಲವಲ್ಲದೆ ಅವರಿಗೆ ವರಬಲಗಳು ಇತ್ತು. ಅಂಥ ಒಂದು ಕ್ರೂರವಾದ ದುಷ್ಟರ ಮಧ್ಯ ಹೋಗಿ ಹುಡುಕಬೇಕು. ಏಕೈಕಿ ಹೋಗಬೇಕು, ಹನುಮಂತ ದೇವರು ಮಾಡಬೇಕು. ಅದನ್ನು ಧಾರಾಳವಾಗಿ ರಾಮನ ಸ್ಮರಣೆ ಮಾಡಿಕೊಂಡು ಹನುಮಂತ ದೇವರು ಹೋದರು. ಧೀರತನ ಅಂದರೆ ಇದು. ಹೋಗಿ ಅಲ್ಲಿ ಮಾಡಿದ್ರು, ಕೆಲಸ ಮಾಡಿ ಮತ್ತೆ ಮೆತ್ತಗೆ ಮುಸ್ಕು ಹಾಕ್ಕೊಂಡು ವಾಪಸ್ ಬರಲಿಲ್ಲ ಕಳ್ತನದಿಂದ. ಹೋಗಿ ಅದನ್ನು ಶ್ರೀಮದ್ ಆಚಾರ್ಯರೇ ತಾತ್ಪರ್ಯಗಳು ಹೇಳ್ತಾರೆ, ಕೃತ್ವ ಕಾರ್ಯಮಿದಂ ಸರ್ವಂ ವಿಶಂಕಃ ಪವನಾತ್ಮತಃ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಹ. ಕೆಲಸ ಆಯಿತು, ರಾಮದೇವರು ಕೊಟ್ಟಿರ್ತಕ್ಕಂಥ ಕೆಲಸ ಆಯಿತು. ಇನ್ನು ರಾಮದೇವರ ಮಹಾತ್ಮೆ ಆತ್ಮಾವಿಷ್ಕರಣ, ಆತ್ಮಶಬ್ದದಿಂದ ಪರಮಾತ್ಮನ ಹೇಳ್ತಾ ಇದ್ದಾರೆ. ಪರಮಾತ್ಮನ ಒಂದು ಮಹಾತ್ಮನ ಇವರು ಈ ದುಷ್ಟರಿಗೆ ಮುಟ್ಟಿಸ್ಬೇಕು. ಎಂಥ ಸ್ವಾಮಿ ದೇವಾದಿ ದೇವ ಪರಮಾತ್ಮನ ಅವನ ಹೆಂಡತಿ ಅಂತಂದು ನೀವು ಬೆಂಕಿದ್ದು ಸರಸಾಡ್ತಾ ಇದ್ದೀರಾ ಅಂತ ಅವರಿಗೆ ಚೇತಾವಣೆ ಕೊಡಬೇಕು, ಅವರಿಗೆ ಇದು ಮಾಡಬೇಕು ಅನ್ನೋದಕ್ಕೋಸ್ಕರ ಧೈರ್ಯವಾಗಿ ನೋಡಿ, ನಮ್ಮಂಥವ್ರಾಗಿದ್ರೆ ಆಯಿತು ಕೆಲಸ ಆದ ತಕ್ಷಣ ಮೆತ್ತಗೆ ಮುಸ್ಕ ಹಾಕೊಂಡು ವಾಪಸ್ ಬಂದ್ಬಿಡ್ತಾ ಇದ್ವಿ. ಹೋಗಿ ಅಲ್ಲಿ ಆ ಒಂದು ಇದರ ಮೇಲೆ ಹತ್ತು ನಿಂತು ಮಾಡಿ ಎಷ್ಟು ಕೊಟ್ಟು ಹೊಂದಾರೆ. 80 ಕೋಟಿ ಯೂತಪಂ ಪುರಸ್ಸರಾಷ್ಟಕಾಯುತಂ ಅಂತ 80,000 ಕೋಟಿ ಇದು ಅವರ ಮುಖಂಡರು ಮತ್ತು ಅಷ್ಟು ಕೋಟಿ ಕೋಟಿ ರಾಕ್ಷಸನ ಸಂಹಾರ ಮಾಡಿ ಇಡೀ ಲಂಕಾಪುರವನ್ನು ಸುಟ್ಟು ಧ್ವಂಸ ಮಾಡಿ ಬಂದರು, ರಾಮನಿಗೆ ಸ್ಮರಣೆ ಮಾಡಿದ್ರು. ಇದು ಧೀರ ನೀನಹುದೋ ವಾಯುಕುಮಾರ ನೀನಹುದೋ, ಸಾರಿದವರ ಮನೋರಥಗಳ ಬಾರಿಗೆ ಕೊಡುವೆನು ತಲಿ ಅಂತ. ಇದೂ ಸಹ ವಾಯುದೇವರಲ್ಲಿ ವಾಯುಸ್ಥಿತಿನಲ್ಲಿ ತ್ರಿವಿಕ್ರಮಾಚಾರ್ಯರು ಹೇಳ್ತಾರೆ. ಏನಂತ, ಏನಾದೋ ರಾವಣಾರಿ ಪ್ರಿಯ ನಟರ ಮಟರ್ ಮಷ್ಟರಿಷ್ಟಂ ಪ್ರದೇಷ್ಟಿಂ ಕಿಂ ನೇಷ್ಟೇ ಮೇ. ರಾವಣಾರಿಯಾದ ರಾಮದೇವರ ಇಷ್ಟವನ್ನು ಸಾಧನೆ ಮಾಡ್ತಕ್ಕಂಥ, ಸುಲಭವಾಗಿ ಸಾಧನೆ ಮಾಡ್ತಕ್ಕಂಥ ನಿಮ್ಮ ಕರಗಳು, ಚಿನ್ನದ ತೋಳ್ಬಂದು ಹಾಕೊಂಡಿದ್ದ ಕರಗಳು ನನ್ನ ಇಷ್ಟವನ್ನು ಸಾಧನೆ ಕೊಡೋಕ್ಕೆ ಸಾಧ್ಯವಿಲ್ಲವೇ ಅಂತ ಹೀಗೆ ವಾಯುದೇವ್ರನ್ನ ಅವರು ಸ್ತುತಿ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಉಪನಿಷತ್ತಲ್ಲಿ ವಾಯುದೇವ್ರನ್ನ ಇದು ಅಂತಾರೆ, ಈರಪಾದ ಅಂತ ರಾಕ್ಷಸರಿಗೆ ಹೇಳ್ತಾರೆ. ಅಂದರೆ 4 ಪಾದ ವಾಯುದೇವ, ಒಂದು ಭಕ್ತಿ, ಜ್ಞಾನ, ವೈರಾಗ್ಯ, ಸಂಪತ್ತನ್ನು ಕೊಡ್ತಕ್ಕಂಥವ್ರು 4 ಪಾದದಿಂದ. ಅದರಲ್ಲಿ ರಾಕ್ಷಸರು ಒಂದೇ ಪಾದ ಮಾಡೋದ್ರಿಂದ ಅವ್ರು ಈರಪಾದರು ಅಂತ ಇದರಲ್ಲಿ ಉಪನಿಷತ್ತಲ್ಲಿ ಹೇಳ್ತಾರೆ. ಅಂಥ ಒಂದು ಸೌಭಾಗ್ಯವನ್ನು ಕೊಡ್ತಕ್ಕಂಥ ಅದನ್ನೇ ಬಾರಿ ಕೊಡುವುದರಲ್ಲಿ ಕ್ಷೀರನೀತಿಯಲ್ಲಿ ನೆಲೆಸಿದ ಮಾರುತಾವತಾರ ಮಹಿಮಾ ಅಂತ ಹೀಗೆ ಹನುಮ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ದಿಟ್ಟ ನೀನಹುದೋ, ಬೆಟ್ಟವ ತಂದಿಟ್ಟ ನೀನಹುದೋ ಅಂತ. ದಿಟ್ಟ ಅಂದರೆ ಒಂದು ಮಾಡಬೇಕು ಅಂತ ಮಾಡಬೇಕು ಅಷ್ಟೇ. ರಾಮದೇವರಲ್ಲಿ ಇದು ನಿಮ್ಗೆ ಗೊತ್ತಿದೆ, ಇದರ ಯುದ್ಧ ಆಗಬೇಕಾದ್ರೆ ಅವರು ಕಪಿಗಳೆಲ್ಲ ಇದಾದಾಗ, ಲಕ್ಷ್ಮಣನು ಇದಾದಾಗ ಹನುಮಂತ ದೇವರು ಅಲ್ಲಿಂದ ಹಾರಿದ್ರು. ಒಂದೇ 50,000 ಯೋಜನ. 50,000 ಒಂದು ಯೋಜನೆ ಅಂದರೆ ಸಾಧಾರಣವಾಗಿ 8 ಮೈಲಿ, ಅಂದರೆ 4 ಲಕ್ಷ ಮೈಲಿ ದೂರ ಇರತಕ್ಕಂಥ ಇದಕ್ಕೆ ಹೋದರು. ಅಲ್ಲಿ ಹೋದಾಗ ಆ ಬೆಟ್ಟದ ಬಂದಾಗ ಅದನ್ನು ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆ ಸೌಗಂಧಿಕ ಮುಂತಾದ ಪುಷ್ಪಗಳ ಅಭಿಮಾನಿ ದೇವತೆಗಳು ಅವ್ರು ಹೆದರ್ಕೊಂಡ್ರಂತೆ. ಅಯ್ಯೋ ಇವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಇದು ಮಾಡಿದಾಗ ಆ ಜನಗಳಿಗೆ ಗೊತ್ತಾಗೋಗುತ್ತೆ ನಮ್ಮ ಹಿಮೆ, ಮತ್ತು ಅದಾದ್ಮೇಲೆ ಬಂದು ಹುಡುಕೊಂಡು ಬಂದು ನಮ್ಮಂದ್ರೆ ಹಿಂಸೆ ಮಾಡ್ತಾರೆ ಅಂತ ಆ ಲತಾಭಿಮಾನಿ ದೇವತೆಗಳು ಅವಸ್ಕೊಂಡ್ರಂತೆ. ಅವಾಗ ಸಿಟ್ಟಿನಿಂದ ಇಡೀ ಬೆಟ್ಟವನ್ನೇ ಕಿತ್ತು ತಂದಿದ್ರು ವಾಯುದೇವರು. ಇದನ್ನು ಎಷ್ಟೋ ಜನ ಹೇಳ್ತಾರೆ, ಅವರಿಗೆ ಹೋದ್ರು, ಅಲ್ಲಿ ಯಾವುದೊಂದು ಗೊತ್ತಾಗ್ಲಿಲ್ಲ, ಕನ್ಫ್ಯೂಷನ್ ಆಯಿತು, ಅದಕ್ಕೋಸ್ಕರ ಬೆಟ್ಟ ತಂದ್ರು ಅಂತ. ಇದನ್ನು ಶ್ರೀಮದಾಚಾರ್ಯ ಕರೆಕ್ಟ್ ಮಾಡ್ತಾರೆ. ಇಲ್ಲ, ಅವರು ಹೋದ್ರು, ಅವರ ದೇವತೆಗಳು ಅವಸ್ಕೊಂಡ್ರು, ಅದೇ ಸಿಟ್ಟಿನಿಂದ ವಾಯುದೇವರು ಆ ಇಡೀ ಬೆಟ್ಟವನ್ನು ತಂದರು. ಹೆಂಗೆ 50,000 ಯೋಜನೆ ಹಾರಿದಲ್ಲದೆ ಈ ಬೆಟ್ಟ ಎಷ್ಟಿತ್ತು, 100 ಯೋಜನೆ ಎತ್ತರ, 100 ಯೋಜನೆ ಅಗಲ, ಅಂದರೆ 800 ಮೈಲಿ ಎತ್ತರದ ಬೆಟ್ಟ, 800 ಮೈಲಿ ಆಗಿರೋದು ಬೆಟ್ಟವನ್ನು ಸಣ್ಣ ವಿಪವಲವ ಅಂತ ಹೇಳ್ತಾರೆ. ಕಲ್ಲು ತಂದಂಗೆ ಅದನ್ನು ತಂದರು. ಆ ತಂದದ್ದು ಬೆಟ್ಟದ ಗಾಳಿಯಿಂದನೇ ಸತ್ತು ಬಿದ್ದಿರ್ತಕ್ಕಂಥ ಕಪಿಗಳು ಎಲ್ಲವೂ ಸಹ ಚೇತರಿಸ್ಕೊಟ್ರು. ಅದಾದ ಮೇಲೆ ವಾಪಸ್ಸು ಅದನ್ನು ಹೆಂಗೆ ಮಾಡಿದ್ರು, ಆಯ್ತು ಕಾರ್ಯಕ್ಕೆ ಮುಗೀತು, ಇನ್ನು ಕಾರ್ಯ ಮುಗಿದು ಮತ್ತೆ ಹೋಗಿ ವಾಪಸ್ ಏನಿಡು ಅಂತ ಅಲ್ಲೇ ನಿಂತಲ್ಲೇ ಸುಮ್ಮನೆ ಕ್ಯಾಶುವಲ್ ಆಗಿ ವ್ಯಗ್ರ ಬುದ್ಧಿಯ ಅಂತ ವಯಸ್ಸು ಹೇಳುತ್ತೆ, ಸುಮ್ಮನೆ ಎಸ್ತರೆ ಅದು ಹೋಗಿ 50,000 ಯೋಜನೆ ದೂರ ಹೋಗಿ ಹೇಗೆ ಇರಬೇಕೋ ಅದೇ ಜಾಗದಲ್ಲಿ ನಿಂತ್ಕೊತು.
ಅದಕ್ಕೆ ಹೇಳ್ತಾರೆ ಕಪಿವರ ಪುಷಸ್ತೆ ನಮಃ ಕೌಶಲಾಯ ಅಂತ ವಾಯುದೇವರ ಒಂದು ಕೌಶಲ್ಯವನ್ನು ವಾಯುಸ್ಥಿತಿನಲ್ಲಿ ಮೆಚ್ಚುತ್ತಾರೆ. ಅದನ್ನೇ ಇಲ್ಲಿ ಶ್ರೀ ನಮ್ಮ ವ್ಯಾಸರಾಯ ಹೇಳ್ತಾ ಇದ್ದಾರೆ, ದಿಟ್ಟ ನೀನಹುದು ಬೆಟ್ಟವ ತಂದಿಟ್ಟ ನೀನಹುದು ಅಟ್ಟೆ ಪಿಡಿದಕ್ಷ ಕುಮಾರನ ಕುಟ್ಟಿ ದೈತ್ಯರ ಕೆಡಹೆ ಬೇಗದಿ ಅಂತ. ಇದನ್ನ ಹಿಂದೆ ಹೇಳಿದೆ ಸುಂದರಕಾಂಡ ನಿರ್ಣಯದಲ್ಲಿ. ಅದು ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅಶೀತಿ ಕೋಟಿ ಯೂತಪಂ ಪುರಸ್ಸರಾಷ್ಟಕಾಯುತಂ ಅಂತ ಹೇಳಿದಲ್ಲದೆ, ಯಾವಾಗ ಇಷ್ಟು ಜನ ರಾಕ್ಷಸನ ಸಂಹಾರ ಮಾಡಿದ್ರು ಅವಾಗ ಅವರು ರಾವಣ ತನ್ನ ಮಗನಾದ ಅಕ್ಷಕುಮಾರನ ಕಳಿಸ್ತಾರೆ, ಹೋಗಿ ಸಂಹಾರ ಮಾಡುವಂತ. ಆ ಕುಮಾರ ಬಂತು, ಅವರು ಬಂತು ಇಲ್ಲಿ ಹನುಮಂತ ದೇವರ ಮೇಲೆ ಬಾಣಗಳು ಬಿಡ್ತಾ ಇದ್ದಾನೆ. ಬಿಟ್ಟರು ಇದ್ರೆ ಅದ್ರ ಒಂದು ದೊಡ್ಡ ಪರ್ವತಕ್ಕೆ ನಾವು ಸಣ್ಣ ಹೂವಿನಿಂದ ಎಷ್ಟು ಏನೇ ಪರಿಣಾಮ ಆಗುತ್ತೋ ಹಾಗಾಗ್ತಾ ಇತ್ತು. ಅವನು ಅಷ್ಟು ಬಾಣದ ಮೇಲೆ ಬಾಣ ಬಿಡ್ತಾ ಇದ್ರೆ ಹನುಮಂತ ದೇವರು ಏನು ಮಾಡ್ತಾ ಇದ್ರು, ಅವರು ಯೋಚನೆ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಷನ್. ಏನು ಕ್ಯಾಲ್ಕುಲೇಷನು? ಮಂಡ್ಯ ಮಧ್ಯಗಾಸುತಂ ಸಮೀಕ್ಷ ರಾವಣೋಪಮಂ ತೃತೀಯ ಏಷ ಚಾಂಸಕೋ ಬಲಸ್ಯ ಹಿತ ಚಿಂತಯತ್ ನಿಧಾರ್ಯ ಏವ ರಾವಣಸ್ಯ ರಾಘವಸ್ಯ ನಾನ್ಯಥಾ ಯದೀಂದ್ರ ಚಿನ್ಮಯ ಹತೋ ನ ತಸ್ಯ ದಶ ಸಿಗ್ತದೆ ಅತಸ್ತಯೋ ಮಯ ತೃತೀಯ ಏಷ ಹನ್ಯತೆ ಅಂತ ಹೇಳಿ ಅಂದರೆ ಲೆಕ್ಕ ಹಾಕ್ತಾ ಇದ್ದಾರೆ. 3 ಮಹಾ ಇದಿದ್ದಾರೆ ಇಲ್ಲಿ ಸಮಾನದ ಬಲವರು. ಒಂದು ರಾವಣ, ಇನ್ನೊಂದು ಅವನ ಮಗನಾದ ಇಂದ್ರಿಯಿತು ಅಥವಾ ಮೇಘನಾಥ, ಈ 3ನೇವನು ಯಕ್ಷಕುಮಾರ. ಈಗ ರಾವಣನ ಸಂಹಾರ ಮಾಡುವಂಗಿಲ್ಲ, ಯಾಕೆಂದರೆ ಅದು ರಾಮದೇವರ ಪಾಲು. ಪರಮಾತ್ಮ ಮಾತು ಕೊಟ್ಟಾನೆ ಜಯ ವಿಜಯರಿಗೆ, ನಿಮ್ಮನ್ನು ನಾನೇ ಸಂಹಾರ ಮಾಡ್ತೀನಿ ಅಂತ. ಸೊ ಅದಾದ್ರೆ ನಿಧಾರ್ಯ ಏವ ರಾವಣಸ್ಯ ರಾಘವಸ್ಯ ನಾಣ್ಯತ, ಅದು ರಾಘವ ಪರಮಾತ್ಮ ರಾಮದೇವರ ಪಾಲು. ಆಮೇಲೆ ಒಂದು ವೇಳೆ ನಾನು ರಾವಣ ಮಗನಾದ ಇಂದ್ರಜಿತನ ಸಾಯಿಸಿದ್ರೆ ಅವನ ಒಂದು ಲಕ್ಷ್ಮಣ ದೇವರ ಒಂದು ಪರಾಕ್ರಮ, ಲಕ್ಷ್ಮಣ ದೇವರ ಒಂದು ಮಹತ್ವ ಲೋಕಕ್ಕೆ ಗೊತ್ತಾಗಲ್ಲ. ಸೊ ಆದ್ದರಿಂದ ಅವನನ್ನು ಮಾಡೋಂಗಿಲ್ಲ. ಈ ಅವರಿಬ್ಬರಿಗೂ ಸಮನಾದ ಈ 3ನೇ ಇದಾನಲ್ಲ ಅಕ್ಷಕುಮಾರ, ಇವನನ್ನ ಇಲ್ಲಿ ಏನು ಬೇರೆ ಏನು ಎನ್ಕಂಬರ್ಮೆಂಟ್ ಅಂತಾರೆ, ಇದೆಲ್ಲೇನು ಬೇರೆ ಯಾವುದು ಕ್ಲಾಸ್ ಇಲ್ಲ, ಎನ್ಕಂಬರ್ಮೆಂಟು ಇಲ್ಲ, ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ, ಇವನನ್ನು ಸಾಯಿಸಿದ್ರೆ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿ ಅವನ್ನ ಹಿಡಿದು ತಿರುಗಿಸಕ್ಕೆ ಅಪ್ಪಳಿಸಿ ಬಡಿದು ಅವನನ್ನು ಸಾಯಿಸ್ಬಿಟ್ರು. ಏನು, ಸೊ ಅವನು ಬಾಣದ ಮೇಲೆ ಬಾಣ ಬಿಡ್ತಾ ಇದ್ರು, ಇವ್ರು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಯಾವುದೂ ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ಅವನು ಹಿಡಿದು ಬಡಿದು ಸಾಯಿಸಿದ್ರು. ಅದನ್ನ ಹೇಳ್ತಾರೆ. ಇದು ಹನುಮಂತ ದೇವರ ಶಕ್ತಿ ಸಾಮರ್ಥ್ಯ. ಅದನ್ನು ಹೇಳ್ತಾರೆ. ಅಟ್ಟಿ ಪಿಡಿದಕ್ಷ ಕುಮಾರನ ಕುಟ್ಟಿ ದೈತ್ಯರ ಕೆಡಹೆ ಬೇಗದಿ ಸುಟ್ಟು ಲಂಕೆಯ ಸೀತೆ ಗೊಂಗುರ ಕೊಟ್ಟ ಜಟ್ಟಿ ಹನುಮ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಹೀಗೆ ಇದು ಇಷ್ಟೇ ಇದು ಮಾಡಿದ್ರಿಂದ ರಾಮದೇವರಿಗೆ ಎಷ್ಟು ಸಂತೋಷ. ಅದನ್ನು ವಾಯುಸ್ಥಿತಿಯಲ್ಲಿ ಹೇಳ್ತಾರೆ, ದೇವ್ಯಾದೇಶ ಪ್ರಣೀತಿ ದ್ರುಹಣಹರವರಾವದ್ಧರೋಕ್ಷ ವಿಘಾತ ದಾಸೇವೋದ್ಧಾರಸಹವತ ರಾಮನಾಮ ಮುಕುಂದ ಅಂತ. ಆ ಹನುಮಂತ ದೇವರ ಮಾಡಿರ್ತಕ್ಕಂಥ ಅಪಾರವಾದ ಅಗಾಧವಾದ ಸೇವೆಯನ್ನು ನೋಡಿ ರಾಮದೇವರು ತರ ಬಹಳ ಭಕ್ತಿ ಪ್ರೀತಿಯಿಂದ ಅದು ಹೇಳ್ತಾರೆ, ಸ್ವಾತ್ಮ ಪ್ರಧಾನ ಪವನಾತ್ಮ ಅಂತ. ಅಂದರೆ ಅಷ್ಟು ಪ್ರೀತಿ ಭಕ್ತಿಯಿಂದ ಮಾಡಿರ್ತಕ್ಕಂಥ ಸೇವೆ. ಈ ಹನುಮಂತ ದೇವರಿಗೆ ಏನು ಕೊಟ್ಟರೂ ಕಡಿಮೆ ಅನ್ನೋ ಒಂದು ಭಾವದಿಂದ ರಾಮದೇವರು ಸ್ವಾತ್ಮ ಪ್ರಧಾನ ಪವನಾತ್ಮಜ ಅಂತ ತಮ್ಮನ್ನ ತಾವೇ ಹನುಮಂತ ದೇವರು ಕೊಟ್ಟರು. ಯಾಕಂದ್ರೆ ಇನ್ನು ಬ್ರಹ್ಮಾಂಡದಲ್ಲಿ ಇದಕ್ಕಿಂತ ಬೆಲೆ ಬಾಳತಕ್ಕಂಥ ವಸ್ತು ಇಲ್ಲ, ಮತ್ತು ಹನುಮಂತ ದೇವರು ಮಾಡಿರ್ತಕ್ಕಂಥ ಸೇವೆಗೆ ಸಮನಾದ ಈಕ್ವಲೆಂಟ್ ಆದ ಯಾವುದು ಪುರಸ್ಕಾರ ನನ್ನ ಕೈಲಿ ಕೊಡಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಮ್ಮನ್ನ ತಾವು ರಾಮದೇವರು ಕೊಟ್ಕೊಂಡ್ರು ಅಂತ ಈ ಮಾಡಿರ್ತಕ್ಕಂಥ ಅಪಾರವಾದ ಇದನ್ನ ಅವರು ಹೇಳ್ತಾರೆ. ಅದಾದ ಹೇಳ್ತಾರೆ, ಚಂಡ ನೀನಹುದು ದುರಿತ ಮಾರ್ತಾಂಡ ನೀನಹುದು ಅಂತ ಹೇಳ್ತಾರೆ. ಇಲ್ಲಿ ಇದನ್ನು ಇನ್ನೊಂದು ಉಪನಿಷತ್ತಲ್ಲಿ ಬರುತ್ತೆ. ದೇವತೆಗಳು ಬೇರೆ ಬೇರೆ ಪ್ರತಿಮೆನಲ್ಲಿ ಬೇರೆ ಬೇರೆ ಅಧಿಷ್ಠಾನದಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗ ರಾಕ್ಷಸರ ಬಂದು ಆ ಅಧಿಷ್ಠಾನಗಳನ್ನು ಇದನ್ನು ನಷ್ಟ ಮಾಡಿದ್ರು. ಯಾವಾಗ ಅವರು ವಾಯುದೇವರಲ್ಲಿ ಉಪಾಸನೆ ಮಾಡಿದ್ರು, ಆ ವಾಯುದೇವರ ಅಧಿಷ್ಠಾನದಲ್ಲಿ ಇವ್ರು ಯಾರು ಏನು ಮಾಡೋಕ್ಕಾಗಲಿಲ್ಲ. ಅದನ್ನು ಹೇಳ್ತಾರೆ, ಆಕಣಾಶ್ವ ಅಂತಲೂ ಒಂದು ವಾಯುದೇವರ ಹೆಸರು. ಸೊ ಆದ್ದರಿಂದನೇ ನಾವು ಸಹ ಯಾವತ್ತು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಾರೆ. ಅಂದರೆ ವಾಯುದೇವರ ಮೂಲಕ ಪರಮಾತ್ಮನ ಉಪಾಸನೆ ಮಾಡ್ತೀವಿ. ವಾಯುದೇವರಲ್ಲಿ ವಾಯುದೇವರನ್ನ ಅಧಿಷ್ಠಾನವಾಗಿ ಇಟ್ಟುಕೊಂಡು ನಾವು ಪರಮಾತ್ಮನ ಉಪಾಸನೆ ಮಾಡ್ತಕ್ಕಂಥದ್ದು, ಅದು ಈ ಸಂಪ್ರದಾಯ ಅಲ್ಲಿಂದ ಶುರುವಾಯಿತು. ಸೊ ಮತ್ತು ಹಿಂದೆ ಹೇಳಿದಂಗೆ ಮಧ್ಯಮ ಪ್ರಾಣ ನಮಗೂ ಸಾಧಾರಣ ಜೀವರಿಗೂ ಮತ್ತು ಪರಮಾತ್ಮನಿಗೂ ಮತ್ತೆ ಇರ್ತಕ್ಕಂಥ ಒಂದು ಮಾಧ್ಯಮ ಅಂತ ಅದು ಹೇಳ್ತಾರೆ. ಅದಾದ್ಮೇಲೆ ಚಂಡ ನೀನಹುದು ದುರಿತ ಮಾರ್ತಾಂಡ ನೀನಹುದು. ದುರಿತ ಅಂದರೆ ನಮಗಿರ್ತಕ್ಕಂಥ ಪಾಪಗಳು ಅದು ಕತ್ತಲೆ ಇದ್ದಂಗೆ. ಆ ಕತ್ತಲೆಗೆ ಮಾರ್ತಾಂಡ ಅಂದರೆ ಸೂರ್ಯ. ಹೇಗೆ ಸೂರ್ಯ ಒಂದು ಬೆಳಕು ಬಂದ ತಕ್ಷಣ ಎಲ್ಲ ವಿಧವಾದ ಕತ್ತಲೆಗಳು ದೂರ ಆಗುತ್ತೋ, ಹಾಗೆ ನಾವು ಮಾಡಿರ್ತಕ್ಕಂಥ ಪಾಪಗಳು
ಹನುಮಂತ ದೇವರ ಸ್ಮರಣೆಯಿಂದನೇ ಹನುಮಂತ ದೇವರ ಅನುಗ್ರಹದಿಂದ ಎಲ್ಲವೂ ಹೋಗುತ್ತೆ ಅಂತ ಹೇಳಿ ಕುಂಡಲ ಕಿರುಗಂಟೆ ಉಡಿಯಲ್ಲಿ ಪೆಂಡ ನೂಪರ ಕಾಲನೊಂದಿಗೆ ತಂಡ ತಂಡಾದಿ ಕೃಷ್ಣನಂಗ್ರಿ ಪುಂಡರೀಕಕ್ಕೆ ಕೈ ಮುಗಿದ ಅಂತ ಇಲ್ಲಿ ಹನುಮಂತ ದೇವರು ಸ್ಮರಣೆ ಮಾಡ್ತಾ ಇದ್ದಾರೆ. ಇದು ಏನೋ ಐತಿಹ್ಯ ಅಂದರೆ ಅವರು ಮಾಡಿರ್ತಕ್ಕಂಥ ಹನುಮಂತ ದೇವರು 700 ಚಿಲ್ಲರೆ ಪ್ರತಿಮೆಗಳ ಸ್ಥಾಪನೆ ಮಾಡಿದ್ರು. ಇದರ ಐತಿಹ್ಯ ಇರೋದು ಅಂತಂದರೆ ಇದು ಅವರು ಇದರಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನದಲ್ಲಿ ಮಾಡಿರ್ತಕ್ಕಂಥ ಕೃತಿ ಅಂತ ಒಂದು ಐತಿಹ್ಯ ಇದೆ. ಇದರಲ್ಲಿ ಇದು ಪ್ರೂಫ್ ಏನಿಲ್ಲ, ಬಟ್ ಒಂದು ನಂಬಿಕೆ ಇದೆ ಆ ಹನುಮಂತ ದೇವರ ಸನ್ನಿಧಾನದಲ್ಲಿ ಮಾಡಿರ್ತಕ್ಕಂಥ ಕೃತಿ. ಯಾಕೆಂದರೆ ಇದರಲ್ಲಿ ಬರೀ ಹನುಮಂತ ದೇವರದ್ದೇ ಸ್ಮರಣೆ ಇದೆ, ಬೇರೆ ರೂಪಗಳಿಲ್ಲ. ಇದು ಅಲ್ಲಿ ಯಂತ್ರೋದ್ಧಾರಕದಲ್ಲಿ ಮಾಡಿರ್ತಕ್ಕಂತಹ ಒಂದು ಇದು ಈ ಥರ ಬೇಕಾದಷ್ಟು ಕೃತಿಗಳು ಮಾಡಿದ್ದಾರೆ ವಾಯುದೇವರ ಮೇಲೆ. ಜಯವಾ ಹನುಮಂತ, ಜಯ ಭೀಮ ಬಲವಂತ, ಜಯ ಪೂರ್ಣಮತಿವಂತ ಅಂತ ಹೀಗೆ ಬೇಕಾದಷ್ಟು ಕೃತಿಗಳು ಮಾಡಿದ್ದಾರೆ. ಸಮಯ ಇದರಿಂದ ನಾನು ಅದರ ಕೃತಿ ನಾನು ತಗೋತೀನಿ. ಯಾಕೆಂದರೆ ಸಮುದ್ರದಿಂದ ಅದು ಉಪ್ಪಿದೆಯೋ ಅನ್ನೋಕ್ಕೆ ಒಂದು ಹನಿ ಸಾಕು, ಒಂದು ಸಾಕು. ಹೀಗೆ ಒಂದು ಕೃತಿಯಲ್ಲೇ ನಮಗೆ ವ್ಯಾಸರಾಯರ ಒಂದು ಮಹತ್ವ ಮತ್ತು ಅವರಿಗಿರ್ತಕ್ಕಂಥ ಹನುಮಂತ ದೇವರ ಅಪಾರ ಭಕ್ತಿ ಕಂಡು ಬರುತ್ತೆ. ಸೊ ಈ ಕೃತಿಯನ್ನು ನಾನು ಅವರು ವಾಯುದೇವರು ಮಾಡಿರ್ತಕ್ಕಂಥ ಕೃತಿಯನ್ನು ಇವತ್ತು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಈಗ 3ನೇ ಕೃತಿಗೆ ಹೋಗ್ತೀನಿ. ಈ 3ನೇ ಕೃತಿ ಹಿಂದೆ ಹೇಳಿದಂಗೆ ಹರಿಯಾಯಿತು, ವಾಯುದೇವರಾಯಿತು, ಈಗ ಗುರುಗಳು ಅಂತಂದರೆ ಟೀಕಾಕೃತ್ಪಾದರ ಮೇಲೆ ವ್ಯಾಸರಾಯರು ಮಾಡಿರ್ತಕ್ಕಂಥ ಒಂದು ಹಾಡು. ಇದು ನಿಮಗೆ ಗೊತ್ತಿರ್ಬೋದು. ಇವತ್ತು ನಮಗೆ ವಾಯುದೇವರ ಮೇಲೆ ಶ್ರೀಕಾರಾಯರ ಮೇಲೆ ಇರತಕ್ಕಂಥ ಪ್ರಸಿದ್ಧವಾದ ಹಲವಾರು ಸ್ತೋತ್ರಗಳು, ಚಿತ್ರೈವದೇಶ ಗಂಭೀರ್ಯ, ಅದಾದಮೇಲೆ ಮಿಥ್ಯಾ ಸಿದ್ಧಾಂತದ, ಹೀಗೆ ಮಾಡತಕ್ಕಂಥ ಪ್ರಸಿದ್ಧವಾದ ಶ್ಲೋಕಗಳೆಲ್ಲವೂ ಸಹ ವ್ಯಾಸರಾಯರು ತಮ್ಮ ವ್ಯಾಸತೆಯಲ್ಲಿ ಮಾಡಿರ್ತಕ್ಕಂಥ ಸ್ತೋತ್ರಗಳು. ಅಷ್ಟೇ ಅಲ್ಲದೆ ಈಗ ನಾವು ಶ್ರೀಪಾದರಾಯರ ಸ್ಮರಣೆ ಮಾಡ್ತೀವಿ, ತಮ್ಮ ಒಂದೇ ನರಸಿಂಹ ಶ್ರೀ ವ್ಯಾಸರಾಯ ಪೂಜಿತಂ, ಅದೂ ಸಹ ವ್ಯಾಸರಾಯರು ಮಾಡಿರ್ತಕ್ಕಂಥ ಕೃತಿ, ಅವರ ಪಂಚರತ್ನ ಸ್ತೋತ್ರದಲ್ಲಿ ಇರ್ತಕ್ಕಂಥದ್ದು. ಹೀಗೆ ಅಪಾರವಾದ ಗೌರವ ಭಕ್ತಿ ಅವರಿಗೆ ಟೀಕಾರಲ್ಲಿತ್ತು. ಆ ಗದರ ಉದ್ಯೋತಕವಾಗಿ ಇವತ್ತು ಒಂದು ಹಾಡು ನಿಮ್ಮ ಮುಂದೆ, ಇದು ಬಹಳ ಪ್ರಸಿದ್ಧವಾದ ಹಾಡು. ಯಾವುದಂದ್ರೆ ಎದುರಾರೈ ನಿನಗೆ ಸಮನಾರೈ ಗುರುವೇ ಸಮನಾರೈ ಅಂತ ವ್ಯಾಸರಾಯರು ಮಾಡಿರ್ತಕ್ಕಂಥ ಕೃತಿ. ಇದನ್ನು ನಮ್ಮ ಅನಂತ ಕುಲಕರ್ಣಿಯವರು ಹಾಡಿ ಪ್ರಸಿದ್ಧ ಮಾಡಿದ್ದಾರೆ. ಆದರೆ ಅವರು ಕೇವಲ 5 ಚರಣ ಹೇಳಿದ್ದಾರೆ, ಇದರಲ್ಲಿ 7 ಇದೆ. ಯಾಕೆಂದರೆ ಸಪ್ತ ಶಿವಾಸು ಮಾತೃಸು ಅಂತ 7 ನಮಗೆ ಒಂದು ವಿದ್ಯೆ ದ್ಯೋತಕ, ಹಾಗೆ 7 ಇದರಲ್ಲಿ ಚರಣಗಳಲ್ಲಿ ಅವರು ಸ್ತೋತ್ರ ಮಾಡಿದ್ದಾರೆ. ಅದು ನೋಡೋದು ಚರಣ ಏನು ಹೇಳುತ್ತೆ ಅಂತಂದರೆ, ಎದುರಾರೈ ನಿನಗೆ ಗುರುವೇ ನಿನಗೆ ಸಮನಾರೈ ಅಂತ ಸ್ತೋತ್ರ ಮಾಡಿ. ಎದುರಾರೆ ಅಂದರೆ ನಿಮಗೆ ಯಾರು ಎದುರು ಅಂದರೆ, ಯಾರು ಎದುರಿಗೆ ಅಂದರೆ ಪ್ರಶ್ನೆ ಕೇಳೋದ್ರಿಂದ ಉತ್ತರವೂ ಅಲ್ಲೇ ಇದೆ. ಯಾರು ಇಲ್ಲ ನಿಮಗೆ ಎದುರು ನಿಂತವರು, ನಿಮಗೆ ಸಮನಾದವರಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ಮದನ ಗೋಪಾಲನ ಪ್ರಿಯ ಜಯರಾಯ ಅಂತ ಹೇಳ್ತಾರೆ. ಇಲ್ಲಿ ಜಯರಾಯ ಅನ್ನೋದು ಅಫ್ಕೋರ್ಸ್ ಅವರ ಶ್ರೀಕಾರಾಯರ ಆಶ್ರಮರಾಮ ಜಯತೀರ್ಥ ಅಂತ. ಮದನ ಗೋಪಾಲ ಅಂತ ಮದನ ಸ್ಮರಣೆ ಯಾಕೆ ಮಾಡಿದ್ರು ಅಂತಂದರೆ, ನೀವು ಟೀಕಾರಾಯರ ಜಯಂತಿ ನೋಡಿರ್ಬೋದು. ಬಲವಂತವಾಗಿ ಅವರು ಸನ್ಯಾಸ ಸ್ವೀಕಾರ ಮಾಡಬಾರ್ದು ಅಂತ ಅವರಿಗೆ ತಂದೆ ತಾಯಿ ಮದುವೆ ಮಾಡಿಸಿ ಅವ್ರ ನಿಶ್ಚೀಕರಿಸಿ, ಆವಾಗ ಆ ಹೆಂಡತಿ ಒಳಗೆ ಬಂದಾಗ ಅವರು ಘಟ ಸರ್ಪದ ರೂಪ ತಾಳಿದಾಗ ಅವಾಗ ಇದು ಆಗಲ್ಲ ಅಂತ ಬಿಟ್ಟು ಅವರಿಗೆ ಸನ್ಯಾಸ ತಗೊಳಕ್ಕೆ ಕೊಟ್ಟರು. ಹೀಗೆ ಮದನನ ಒಂದು ಆಕರ್ಷಣೆಯನ್ನು ನಿರಾಕಾರ ಮಾಡಿ ಅವರು ಸನ್ಯಾಸ ಮಾಡಿರ್ತಕ್ಕಂಥದ್ದನ್ನು ನಮಗೆ ಜ್ಞಾಪಿಸ್ತಾರೆ. ಮತ್ತು ಮದನ ಅಂದರೆ ಮನ್ಮಥ ಅನ್ನೋದು 8ನೇ ಕಕ್ಷೆಯಲ್ಲಿದ್ದಾನೆ. ಆ 8ನೇ ಕಕ್ಷೆಯಲ್ಲಿ ಇರತಕ್ಕಂಥ ಇನ್ನೊಬ್ಬ ದೇವತೆ ಅಂತಂದರೆ ಇಂದ್ರಾಂಶ ಸಂಭೂತರು ಸಹ ನಮ್ಮ ಟೀಕಾರಾಯರು. ಸೊ ಇಂದ್ರಾಂಶ ಸಂಭೂತರು ಮತ್ತು ಮದನನ ನಿರಾಕರಣೆ ಮಾಡಿ ಸನ್ಯಾಸಕ್ಕೆ, ಮತ್ತು ಅಷ್ಟೇ ಅದೊಂದೇ ಅಲ್ಲ, ಮತ್ತು ಇಡೀ ರಾಜ್ಯ ಭಾರದ ಒಂದು ಎಲ್ಲ ಆಮಿಷಗಳನ್ನು ನಿರಾಕಾರ ಮಾಡಿ ಹೋಗಿ ಅಕ್ಷೋಭೆ ತೀರ್ಥದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದಂಥ ಅದರ 2 ಜ್ಞಾಪಕಕ್ಕೋಸ್ಕರ ಮದನ ಗೋಪಾಲ ಪ್ರಿಯ ಜಯರಾಯ ಅಂತ ಹೇಳ್ತಾರೆ. ಅದಾದಮೇಲೆ ಮೊದಲನೇದಲ್ಲಿ ಹೇಳ್ತಾರೆ, ಕಡುಗರ್ತಿಸುವ ಕೇಸರಿ ಅಂತ ನಿಮ್ಮ ಪಾದ ಒಡನೆಯ ಕೇಳುತ್ತಾ ನುಡಿ ಮುಂದೋಡದೆ ಗಡಗಡ ನಡುಗುತ್ತಾ ಮಾಯಿಗಳು ಅಡವಿಯೊಳಗವರು ನಿಮ್ಮ ಭೀತಿಯಲ್ಲಿ. ಈ ಮೊದಲನೇ ಚರಣದಲ್ಲಿ ಟೀಕಾರಾಯರನ್ನ ಅವರು ಸಿಂಹಕ್ಕೆ ಒಂದು ಹೋಲಿಕೆ ಕೊಟ್ಟಾರೆ. ಈಗ ಸಿಂಹ ಅದು ಗರ್ಜನೆ ಮಾಡಿದರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಇವರು ಪ್ರಾಣಿಗಳು ಓಡ್ ಹೋಗುತ್ತೆ. ಇದನ್ನೇ ವಾಯುಸ್ಥಿತಿ ಹೇಳ್ತೆ, ಗೋಮಾಯವಸ್ಥೆ ತೃತಿ ಅಂತ ಅಂದರೆ ಗೋಮಾಯಿ ಅಂತಂದರೆ ಇದು ಮುಂಗುಸಿ, ಹಾಗೆ ಓಡೋಗುತ್ತೆ. ಹಾಗೆ ನಿಮ್ಮ ಒಂದು ಗರ್ಜನೆ ಅದಕ್ಕೆ ಹೇಳ್ತಾರೆ. ಕಡು ಗರ್ಜಿಸುವ ಅಂದರೆ ಭಾಳ ಧೀರವಾದ ಗಂಟಿನಲ್ಲಿ ನಿಮ್ಮ ಗರ್ಜನೆ ಅಂತಂದರೆ ಅವರು ಕಿರ್ಚ್ಕೋತಾ ಇರಲಿಲ್ಲ. ಅವರ ವಾದ ಅನ್ನೋದು ಹೆಂಗಿತ್ತು ಅಂತಂದರೆ, ಸಿಂಹದ ನಾದದ ಬಂದ ಹೇಗೆ ಬೇರೆ ಪ್ರಾಣಿಗಳು ಹೆದರು ಓಡ್ತಾ ಇತ್ತು, ಹಾಗೆ ಅವರ ವಾದಗಳು ಅಷ್ಟು ನಿಖರವಾಗಿರ್ತು, ಅಷ್ಟು ಪ್ರಖರವಾಗಿರ್ತು ಅಂತಂದರೆ, ಅದನ್ನು ಅವ್ರ ವಾದ ಕೇಳಿದ ತಕ್ಷಣ ಎದುರುಗಡೆ ಇರ್ತಕ್ಕಂಥ ವಾದಿಗಳಿಗೆ
ಫುಲ್ ಜೀವನೇ ಉಸಿರು ಹೋಗ್ಬೇಕು ಅಂತ ಅಂದರೆ ಇದ್ರ ಮುಂದೆ ನಾವೇನು ಮಾತಾಡೋಕ್ಕಾಗಲ್ಲ ಅಂತ ಬಾಯಿ ಕಟ್ಟಬೇಕು, ಗಂಟ್ಲು ಕಟ್ಟಬೇಕು. ಹಾಗೆ ಅದು ಹೇಳ್ತಾರೆ, ಗಡುಗರ್ಜಿಸುವ ಕೇಸರಿಯಂತೆ ನುಡಿ ಮುಂದೋಡದೆ ಅಂತ ಹೇಳ್ತಾರೆ. ಅಂದರೆ ಹೀಗೆ ನಿಮ್ಮ ಒಂದು ಇದು ಮಾಡಿದ್ರೆ ಬಾಯಿ ಕಟ್ಟಿದಂಗೆ ಆಗ್ತಾಯಿತ್ತು, ಅವರಿಗೆ ಏನು ಬುದ್ಧಿ ತೋರಿಸ್ತಾ ಇಲ್ಲ. ಯಾಕೆಂದರೆ ಅಷ್ಟು ಇದಾಗಿ ನಿಖರವಾಗಿ ವಾದ ಮಾಡ್ತಾಯಿತ್ತು. ಸೊ ಗಡುಗರ್ಜಿಸುವ ಕೇಸರಿ ಸಿಂಹದಂತೆ ನಿಮ್ಮ ವಾದ ಒಡನೆ ಕೇಳುತ್ತಾ ನುಡಿ ಮುಂದೋಡದೆ ಗಡಗಡ ನಡುಗುತ್ತಾ ಮಾಯಿಗಳು. ಸೊ ಎದುರುಗಡೆ ಇರ್ತಕ್ಕಂಥ ವಾದಿಗಳನ್ನು ಗೋಮಾಯಿ ಅಂತಂದರೆ ಮುಂಗುಸಿಗೆ ಹೋಲಿಸ್ತಾ ಇದ್ದಾರೆ ವ್ಯಾಸರಾಯರು. ಮತ್ತು ಅಡವಿಯಲ್ಲಿ ಅಡಗೋರು ನಿಮ್ಮ ಭೀತಿಯಲ್ಲಿ. ಹೇಗೆ ಒಂದು ಸಿಂಹದ ನೋಡಿದ ತಕ್ಷಣ ಎಲ್ಲ ಬೇರೆ ಪ್ರಾಣಿಗಳು ನಡುಗ್ತಾ ಓಡ ಹೋಗುತ್ತೋ, ಹಾಗೆ ನಿಮ್ಮ ಮುಂದೆ ವಾದ ಕೂತಿರ್ತಕ್ಕಂಥ ಪ್ರತಿವಾದಿಗಳು ನಿಮ್ಮ ವಾದಕ್ಕೆ ಹೆದರಿ ಭೀತಿ ಪಟ್ಟು ಓಡ್ ಹೋಗ್ತಾ ಇದ್ರು ಅಂತ ಇಲ್ಲಿ ನಮಗೆ ವ್ಯಾಸರಾಯರು ಹೇಳ್ತಾರೆ. ಇದು ಮೊದಲನೇ ಚರಣದಲ್ಲಿ. ಎರಡನೇ ಚರಣ ಹೇಳ್ತಾರೆ, ಕುಟಿಲ ಮತಗಳೆಂಬ ಚಟುಲ ಅಂಧಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ ಚಟುತಲ ತಾಪದಿಂದ ಖಂಡಿಸಿ ತೇಜೋತ್ಕಟತಿ ಮೆರೆದೆ ಭುಜ ಕಟಕಾಬ್ಜ ಮಿತ್ರ ಅಂತ ಇಲ್ಲಿ ಎರಡನೇ ಸಾಲಿನಲ್ಲಿ ಅವರು ಟೀಕಾರಾಯರನ್ನ ಸೂರ್ಯನಿಗೆ ಹೋಲಿಸ್ತಾರೆ. ಇದು ನಮಗೆ ಅರ್ಥವಾಗಬೇಕಾದ್ರೆ ಕೆಲವು ಮಾತುಗಳನ್ನು ತಿಳ್ಕೊಂಡಿರ್ಬೇಕು. ಏನಪ್ಪ ಅಂತಂದರೆ, ಒಂದು ಸೂರ್ಯನ ಬಂದಾಗ ಫಸ್ಟು ಏನಾಗುತ್ತೆ, ಇರತಕ್ಕಂಥ ಕತ್ತಲೆ ಪರಿಹಾರ ಆಗುತ್ತೆ ಒಂದು. ಮತ್ತು ಇನ್ನೊಂದು ಎರಡನೇದೇನಾಗುತ್ತೆ ಅಂತಂದರೆ, ಅಲ್ಲಿರ್ತಕ್ಕಂಥ ಇದು ತಾವರೆಗಳೆಲ್ಲವೂ ಅರಳುತ್ತೆ. ಮತ್ತು ಅಲ್ಲಿರ್ತಕ್ಕಂಥ ಏನಾದ್ರು ನೀರಿದೆ ಅದೆಲ್ಲವೂ ಆವಿಯಾಗಿ ಹೋಗುತ್ತೆ. ಸೊ ಸೂರ್ಯನ ಒಂದು ಪ್ರಭಾವದಿಂದ ಇಲ್ಲಿ ಕತ್ತಲೆ ಪರಿಹಾರ ಆಗುತ್ತೆ ಮತ್ತು ಅಲ್ಲಿ ಇರ್ತಕ್ಕಂಥ ಇದು ಏನು ತಾವರೆಗಳು ಎಲ್ಲ ಅರಳುತ್ತೆ. ಸೊ ಈಗ ಟೀಕಾರಾಯರೆಂಬ ಸೂರ್ಯ ಇವರಿಗೆ ಹಂಗಾರೆ ಇಲ್ಲಿ ಸೂರ್ಯ ಪ್ರಕಾಶ ಯಾವುದೇ ಅಂತಂದರೆ, ಅವರು ಮಾಡಿರ್ತಕ್ಕಂಥ ಗ್ರಂಥಗಳಿಗೆ ಒಂದು ಹೆಸರು ತಗೋತಾರೆ, ತತ್ವ ಪ್ರಕಾಶಿಕೆ ಅಂತ. ಅದು ಹೆಸರೇ ಪ್ರಕಾಶ ಅಂತ ಇದೆ ನೋಡಿ, ತತ್ವ ಪ್ರಕಾಶ ಅಂತಂದರೆ ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾರಾಯರು ಮಾಡಿರ್ತಕ್ಕಂಥ ಟೀಕೆ. ಸೊ ಅದರ ಶ್ರೀಮದಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅದಕ್ಕೆ ತತ್ವ ಪ್ರಕಾಶಕ ಅಂತ ಹೇಳ್ತಾರೆ. ಸೊ ಅಲ್ಲಿ ಸೂರ್ಯನ ಪ್ರಕಾಶ, ಇಲ್ಲಿ ಟೀಕಾರಾಯರ ತತ್ವ ಪ್ರಕಾಶಿಕ ಎಂಬ ಇದರಿಂದ ಏನಾಯಿತು, ಕುಟಿಲ ಮತ ಅಲ್ಲಿ ಕತ್ತಲೆಯನ್ನು ಪರಮಾತ್ಮ ಸೂರ್ಯನಾರಾಯಣ ಪರಿಹಾರ ಮಾಡ್ದ. ಇಲ್ಲಿ ಯಾವ ಕತ್ತಲೆ ಅಂತಂದರೆ ಕುಟಿಲ ಮತಗಳೆಂಬ ಅಂತಂದರೆ, ಯಾವುದು ಬ್ರಹ್ಮಸೂತ್ರಕ್ಕೆ ವೇದವ್ಯಾಸದೇವರು ಮಾಡಿಕೊಟ್ಟಿದ್ದ ಬ್ರಹ್ಮಸೂತ್ರಕ್ಕೆ ಅಪವ್ಯಾಖ್ಯಾನ ಮಾಡಿ ಮತ್ತು ತಪ್ಪೇ ಮಾಡಿ ದಿನಗಳನ್ನೆಲ್ಲವನ್ನೂ ಒಂದು ಕನ್ಫ್ಯೂಷನ್ ಮಾಡಿಸಿ ಒಂದು ಇಡೀ ಜ್ಞಾನದ ಪ್ರಪಂಚವನ್ನು ಅಂಧಕಾರದಲ್ಲಿ ಮುಳುಗಿಸಿದ್ರು. ಅಂಥ ಒಂದು ಅಂಧಕಾರವನ್ನು ತತ್ವ ಪ್ರಕಾಶಿಕೆ ಎಂಬ ಚಟುಲ ಅಂಧಕಾರ ಅಂದರೆ ಗಟ್ಟಿಯಾದ ಒಂದು ಉತ್ಕಟವಾದ ಅಂಧಕಾರಕ್ಕೆ ಪಟುತರವಾದಂದರೆ ಬಹಳ ತೀಕ್ಷ್ಣವಾದ ಒಂಥರ ಸಾಮರ್ಥ್ಯಗಳಿರ್ತಕ್ಕಂಥ ತತ್ವ ಪ್ರಕಾಶಿಕೆ ಎಂಬ ಬೆಳಕು ಕೊಟ್ಟು, ಮತ್ತು ಚಟುಲಾತಾಪದಿಂದ ಅಂದರೆ ಚಟುಲ ಅಂತಂದರೆ ಬಹಳ ಉತ್ಕಟವಾದ ಸ್ಟ್ರಾಂಗ್ ಆಗಿರ್ತಕ್ಕಂಥ ತಾಪದಿಂದ ಖಂಡಿಸಿ ಅಲ್ಲಿ ಸೂರ್ಯ ಹೇಗೆ ಅಲ್ಲಿ ನೀರನ್ನು ಒಣಗಿಸ್ತಾರೋ ಹಾಗೆ ಎದುರುಗಡೆ ಇರತಕ್ಕಂಥ ಪ್ರತಿವಾದಗಳ ಬುದ್ಧಿ ಅವರ ನಾಲಿಗೆಯನ್ನು ಒಣಗಿಸಿ ಜೋತ್ಕಟದಿಂದ ಮೆರೆದೆ ಬುಧ ಕಟಕಾಬ್ಜ ಮಿತ್ರ. ಸೂರ್ಯ ಅಲ್ಲಿ ತಾವರೆಗಳನ್ನು ಅರಳಿಸ್ತ. ಇಲ್ಲಿ ಟೀಕಾರಾಯರ ಸೂರ್ಯಕ್ಕೆ ಯಾವುದು ತಾವರೆ ಅಂತಂದರೆ ಬುಧ ಕಟಕಾಬ್ಜ. ಸೊ ಬುಧ ಅಂದರೆ ಸಜ್ಜನರೆಂಬ ತಾವರೆಗಳಿಗೆ ಅಬ್ಜ ಮಿತ್ರ ಅಂದರೆ ಸೂರ್ಯನಂತೆ ನಿಲ್ತಕ್ಕಂಥ. ಸೊ ಹಾಗೆ ಅಲ್ಲಿ ಸೂರ್ಯ ಬಂದಾಗ ತಾವರೆಗಳೆಲ್ಲ ಅರಳಿದವು, ಹಾಗೆ ಟೀಕಾರಾಯರು ಬಂದಾಗ ಎಲ್ಲ ಪರಮಾತ್ಮನ ಭಕ್ತರು, ಸಾತ್ವಿಕರು ಈ ದುಷ್ಟ ಒಂದು ಮತಗಳ ಒಂದು ಹಾವಳಿಯಲ್ಲಿ ಪಾಪ ಬಹಳ ಬಾಡು ಹೋಗಿದ್ರು. ಏನಪ್ಪ ಪರಮಾತ್ಮ ಗುಣ ಅಂತ ಹೇಳಿ ನಾವು ಅಂದ್ಕೋತೀವಿ, ಇವರೆಲ್ಲ ನಮ್ಮನ್ನು ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೀಗೆ ಬಹಳ ಒಂದು ಅಂಧಕಾರದಿಂದ ಅವ್ರನ್ನ ತಪ್ಪಿಸಿ ಆ ಸಜ್ಜನರ ಮಕ್ಕದಲ್ಲಿ ಮುಗುಳ್ನೆಗೆ ಬಂದು ಅವರ ಹೃದಯಗಳು ಸಂತೋಷದಿಂದ ತುಂಬತಕ್ಕಂಥ ಒಂದು ಇದನ್ನು ಮಾಡಿಕೊಟ್ರಿ ನಿಮ್ಮ ಗ್ರಂಥಗಳಲ್ಲಿ ಒಂದು ತತ್ವ ಪ್ರಕಾಶನ ಒಂದು. ಸೊ ಹಾಗೆ ಸೂರ್ಯನಿಗೆ ಹೋಲಿಸಿ ಇಲ್ಲಿ ಬಹಳ ಅಂದರೆ ನೋಡಿ, ಸಂಸ್ಕೃತ ಶಬ್ದಗಳೇ ತುಂಬಿದೆ ಇದರಲ್ಲಿ, ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಈ ರೀತಿಯಾದ ಒಂದು ಉಪಮೇಯ ಅಲಂಕಾರ ಮಾಡ್ತಕ್ಕಂಥ ಅದನ್ನು ಕನ್ನಡದಲ್ಲಿ ನಮಗೆ ವ್ಯಾಸರಾಯರು ಮಾಡಿಕೊಟ್ಟಾರೆ. ಅದಾದ್ಮೇಲೆ ಮೂರನೇ ಹೇಳ್ತಾರೆ, ಅಮಿತ ದ್ವಿಜಾಗಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸಮತರ ಹೃತ್ ಸಂತಾಪಗೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯ ಚಂದ್ರ ಅಂತ ಇಲ್ಲಿ ಮೂರನೇ ಇದರಲ್ಲಿ ಅವರು ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಅರ್ಥ ಆಗಬೇಕಾದ್ರೆ ಫಸ್ಟ್ ಚಂದ್ರನಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವು ನೋಡಬೇಕು.
ಫಸ್ಟ್ ಚಂದ್ರ ಏನು ಮಾಡ್ತಾರೆ ಅಂತಂದರೆ, ಚಂದ್ರ ಬಂದಾಗ ಈ ಇದು ಕುಮುದಗಳು ಅದು ಅರಳುತ್ತೆ. ಕುಮುದಗಳೆಲ್ಲ ಅಂದರೆ ನೈಟ್ ಲಿಲಿ ಅಂತ ಹೇಳ್ತಾರೆ. ಸೊ ಚಂದ್ರನ ಪ್ರಕಾಶದಲ್ಲಿ ಹರಡ್ತಕ್ಕಂಥ ಗಿಡ ಅದು ಇದು ಕುಮುದಗಳು. ಅದು ಚಂದ್ರ ಬಂದ ತಕ್ಷಣ ಅರಳುತ್ತೆ. ಮತ್ತು ಚಂದ್ರ ಬಂದ ತಕ್ಷಣ ಈ ಕಮಲಗಳಿದೆಯಲ್ಲ, ಆ ಕಮಲಗಳೆಲ್ಲ ಬಾಡು ಹೋಗುತ್ತೆ. ಯಾಕೆಂದರೆ ಅದು ಕಮಲ ಸೂರ್ಯ ಬಂದಾಗ ಅರಳುತ್ತೆ, ಚಂದ್ರ ಬಂದಾಗ ಮುದುಕೋಗುತ್ತೆ. ಸೊ ಆದರೆ ಇದು ರಿವರ್ಸ್. ಕುಮುದಗಳು ಚಂದ್ರ ಇದ್ದಾಗ ಅರಳುತ್ತೆ, ಸೂರ್ಯ ಬಂದಾಗ ಮುದುಕೋಗುತ್ತೆ. ಸೊ ಹೀಗೆ ಇಲ್ಲಿ ಸೊ ಕುಮುದಗಳು ಅರಳುತ್ತೆ ಚಂದ್ರನ ಪ್ರಕಾಶದಿಂದ, ಮತ್ತು ಕಮಲಗಳು ಚಂದ್ರ ಪ್ರಕಾಶಕ್ಕೆ ಬಾಡು ಹೋಗುತ್ತೆ. ಮತ್ತು ಅರಳ್ತಕ್ಕಂಥ ಸುತ್ತ ಜನಗಳ ಮನಸ್ಸಲ್ಲಿರ್ತದೆ ಇಡೀ ದೇಹ ಇಡೀ ದಿವಸ ಇದು ಕಷ್ಟ ಕಾರ್ಪಣ್ಯ ಬಿಸಿಲು ತಾಪದಿಂದ ಬೇಗಿರ್ತಕ್ಕಂಥ ಎಲ್ಲ ಜನರಿಗೂ ಆ ಚಂದ್ರ ಒಂದು ತಂಪಾದ ಒಂದು ಬೆಳಕಿನಿಂದ ಮನಸ್ಸಿಗೆ ಸಂತೋಷವಾಗುತ್ತೆ, ಒಂದು ಹೃದಯಕ್ಕೆ ಆಹ್ಲಾದವಾಗುತ್ತೆ, ಮತ್ತು ಅದರಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಮತ್ತು ಎಲ್ಲ ಕಡೆ ಒಂಥರ ಸೌಮ್ಯವಾದ ಬಹಳ ಅದ್ಭುತವಾದ ಬೆಳಕನ್ನು ಎಲ್ಲ ಕಡೆ ಹರಿಸಿ ಇಡೀ ಒಂದು ಭೂಮಿನ ಒಂಥರ ನೋಡಕ್ಕೆ ಬಹಳ ಸುಂದರವಾಗಿರ್ಬೇಕು ಅಂಥ ಒಂದು ಚಂದ್ರನ ಬೆಳಕಲ್ಲಿ ಚಂದ್ರನ ಇರ್ತಕ್ಕಂಥ ಗುಣಗಳು. ಈಗ ಟೀಕಾರಾಯರೆಂಬ ಚಂದ್ರನಲ್ಲಿ ಯಾವ ಯಾವ ಗುಣಗಳಿದೆ ಅಂತ ನೋಡ್ಬೇಕು. ಇಲ್ಲಿ ಹೇಳ್ತಾರೆ ಅಲ್ಲಿ ಅಮಿತ ದ್ವಿಜಾವಳಿಗಳ ಕುಮುದ. ಸೊ ಹೇಗೆ ಹಿಂದೆ ಹೇಳಿದ್ರು ಬುಧ ಕಥಾಪ್ತ ಕುಮಿತ್ರ ಅಂತ, ಹೀಗೆ ಅಮಿತ ದ್ವಿಜಾವಳಿ ಯಾರ್ಯಾರು ಪರಮಾತ್ಮನ ಭಕ್ತರಿದ್ರು, ಸಾತ್ವಿಕ ಜನರಿದ್ರು, ಅವ್ರನ್ನ ಇಲ್ಲಿ ಕುಮುದಗಳಿಗೆ ಹೋಲಿಸ್ತಾ ಇದ್ದಾರೆ. ಹಿಂದೆ ಅವ್ರನ್ನ ತಾವರೆಗೆ ಹೋಲಿಸಿದ್ರು, ಈ ಚರಣದಲ್ಲಿ ಅವರನ್ನು ಕುಮುದಗಳಿಗೆ ಹೋಲಿಸ್ತಾ ಇದ್ದಾರೆ. ಸೊ ಜಯತೀರ್ಥರೆಂಬ ಚಂದ್ರ ಬಂದಾಗ ಈ ದ್ವಿಜಯಗರೆಂಬ ಕುಮುದಗಳು ಅರಳ್ಕೊಳ್ತು. ಮತ್ತು ಅಲ್ಲೇ ಕಮಲ ಬಾಡಬೇಕಲ್ಲ, ಇದು ಯಾವ ಕಮಲ ಅಂತಂದರೆ ವಿಮತರ ಮುಖ ಕಮಲಂಗಳ ಬಾಡಿಸಿ. ಯಾರು ಶ್ರೀಮದ್ ಆಚಾರ್ಯರ ತತ್ವಕ್ಕೆ ವಿರುದ್ಧವಾಗಿ ವಾದ ಮಾಡ್ತಾ ಇದ್ರು, ಅಥವಾ ನಮ್ಮ ವೇದವ್ಯಾಸ ದೇವರು ಮಾಡಿರ್ತಕ್ಕಂಥ ಬ್ರಹ್ಮಸೂತ್ರ, ಮಹಾಭಾರತ ಮುಂತಾದ ಗ್ರಂಥಗಳಿಗೆ ಅಪವ್ಯಾಖ್ಯಾನ ಮಾಡಿ ಅಪಾರ್ಥಗಳನ್ನು ಕಲ್ಪಿಸಿ ಜನಗಳಿಗೆ ದಾರಿ ತಪ್ಪಿಸಿದ್ರು ಅಂಥ ವಿಮತರ ಮುಖ ಕಮಲಗಳು ಪಾಡ್ತಾ ಇತ್ತು ಈ ಟೀಕಾರಾಯರೆಂಬ ಚಂದ್ರ ಬಂದಾಗ. ಮತ್ತು ಸ್ವಮತರ ಸಂತಾಪಗಳು ಓಡಿಸಿದ ಹೇಳಿದೆ, ದೇಹಕ್ಕೆ ಮನಸ್ಸಿಗೆ ಬಂದಿರತಕ್ಕಂಥ ತಾಪವನ್ನು ಚಂದ್ರ ಓಡಿಸ್ತಾನೆ. ಹಾಗೆ ಈ ಶ್ರೀಮದಾಚಾರ್ಯರ ಶಾಸ್ತ್ರದ ಸರಳವಾದ ಸುಂದರವಾದ ಅರ್ಥಗಳನ್ನು ನಮಗೆ ಕೊಟ್ಟು, ಅದರಲ್ಲಿ ಶ್ರೀಮದಾಚಾರ್ಯರ ಮಾತಾಡಿರ್ತಕ್ಕಂಥ ಅಮೃತವನ್ನು ನಮಗೆ ಕೊಟ್ಟು, ನಮಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ತಾಪಗಳನ್ನೆಲ್ಲ ಓಡಿಸಿ, ಮತ್ತು ಹಾಗೆ ಚಂದ್ರನ ಬೆಳಕು ಎಲ್ಲ ಕಡೆ ಹೇಳ್ತಾ ಹಾಗೆ ವಿಮಲ ಸುಕೀರ್ತೆ ಪಡೆದೆಯೋ ಚಂದ್ರ ಅಂತ ಹೀಗೆ ಚಂದ್ರನಿಗೆ ಹೋಲಿಸಿ ಟೀಕಾರಾಯರನ್ನ ಚಂದ್ರನಿಗಿರ್ತಕ್ಕಂಥ ಗುಣಗಳನ್ನು ಟೀಕಾರಾಯರಲ್ಲಿ ಹುಡುಕಿ ಅದಕ್ಕೆ ಸಾಮ್ಯವನ್ನು ತೋರಿಸ್ತಾರೆ. ಅದಾದ ಮೇಲೆ ಇವರು ಹೇಳ್ತಾರೆ, ವೇದಶಾಸ್ತ್ರಗಳೆಂಬ ಶೃಂಗಗಳಿಂದ ಸುಧಾದಿ ಗ್ರಂಥಗಳೆಂಬ ಸ್ತನದಿಂದೊಪ್ಪುತ್ತ ತತ್ವಬೋಧನೆ ಎಂಬ ದುಗ್ಧ ಶಿಷ್ಯಗಳಿಗೆ ಅದರದಲ್ಲಿ ಕೊಟ್ಟ ಯತಿಸುರಧೇರು ಅಂತ ಇಲ್ಲಿ 3 ಜನ ಶ್ರೀಕಾರಾಯರನ್ನ ಅವರು ಇದಕ್ಕೆ ಹೋಲಿಸ್ತಾ ಇದ್ದಾರೆ, ಹಸುವಿಗೆ. ಈಗ ಹಸುವಿಗೆ ಏನು ಗುಣಗಳು ನೋಡೋಣ. ಹಸುವೆಗಳಿಗೆ ಫಸ್ಟ್ ಅಲ್ಲಿರುತ್ತೆ 2 ಕೊಂಬೆ ಇರುತ್ತೆ, ಶೃಂಗಗಳು, ಮತ್ತು ಅದು ಹಸುವಿಗೆ ಕೆಚ್ಚಲಿರುತ್ತೆ. ಆ ಕೆಚ್ಚಲಿನಿಂದ ಅದು ಹಾಲನ್ನು ಕೊಡುತ್ತೆ. ಮತ್ತು ನಾವು ಎಲ್ಲರೂ ಸಹ ಹಸುವಿಗೆ ಬಹಳ ಆಧಾರದಿಂದ ಒಂದು ಇದಾಗಿ ನೋಡ್ತೀವಿ. ಸೊ ಇದು ಹಸುವಿನಲ್ಲಿರ್ತಕ್ಕಂಥ ಗುಣಗಳು. ಆ ಗುಣಗಳು ನಮಗೆ ಟೀಕಾರಾಯರೆಂಬ ಹಸುವಿನಲ್ಲಿ ಹೇಗೆ ಸುರಧೇನು ಅಂತ ಕರೀತಾರೆ. ಆ ಧೇನುವಾದ ಟೀಕಾರಲ್ಲಿ ಹೆಂಗಿತ್ತು ಅಂತಂದರೆ, ಇಲ್ಲಿ ಇವರಿಗೆ ಹಸುವಿಗೆ 2 ಕೊಂಬೆ ಇದ್ದರೆ, ಇದು ಟೀಕಾರಾಯರಿಗೆ ವೇದ ಮತ್ತು ಶಾಸ್ತ್ರಗಳ ಜ್ಞಾನ, ನಿಖರವಾದ ಪ್ರಖರವಾದ ಶ್ರೀಮದ್ ಆಚಾರ್ಯ ಹೇಳಿರ್ತಕ್ಕಂಥ ತತ್ವಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮನನ ಮಾಡಿ ವೇದ ಮತ್ತು ಶಾಸ್ತ್ರಗಳೆಂಬ ಎರಡನ್ನು ಬಹಳ ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೆ. ನಾವು ಹೇಳ್ತೇವಲ್ಲ ಅವನಿಗೊಂದು ಕೊಂಬಂತು ಅಂತ, ಹಾಗೆ ಆ ವೇದ ಮತ್ತು ಶಾಸ್ತ್ರದ ಜ್ಞಾನ ಆವ 2 ಶೃಂಗಗಳಿರ್ತಕ್ಕಂಥವರು. ಮತ್ತು ಸುಧಾದಿ ಗ್ರಂಥಗಳೆಂಬ ಸ್ಥಾನದಿಂದ. ಸೊ ಹೇಗೆ ಹಸುವಿಗೆ ಕೆಚ್ಚಲು ಇದೆಯೋ ಹಾಗೆ ಟೀಕಾರಾಯರ ಎಂಬ ಹಸುವಿಗೆ ಕೆಚ್ಚಲು ಯಾವುದು ಅಂತಂದರೆ ಸುಧಾದಿ ಗ್ರಂಥಗಳು. ಅದರಿಂದ ಒಂದು ಹಸುವಿನಿಂದ ಹಾಲು ಬರುತ್ತೆ. ಈ ಟೀಕಾರಾಯರೆಂಬ ಹಸುವಿನಿಂದ ಏನು ಬರುತ್ತೆ ಅಂತಂದರೆ ತತ್ವಬೋಧನೆ ಎಂಬ ದುಗ್ಧ ಅಂದರೆ ಹಾಲು.
ಸೊ ಅಲ್ಲಿ ಹಸುವಿನಿಂದ ಹಾಲು ಬರುತ್ತೆ. ಇಲ್ಲಿ ಟೀಕಾರಾಯರ್ ಎಂಬ ಹಸುವಿನಿಂದ ತತ್ವಬೋಧನೆ ಎಂಬ ಹಾಲು ಬಂದು ಅದರಿಂದ ಶಿಷ್ಯವತ್ಸಗಳಿಗೆ ಅಲ್ಲಿ ಹಸುವಿನ ಹಾಲನ್ನು ಅದರ ಒಂದು ಕರು ಕುಡಿಯುತ್ತೆ. ಇಲ್ಲಿ ಕರು ಯಾವುದು ಅಂತಂದರೆ ವತ್ಸರು, ಶಿಷ್ಯರು. ಸೊ ಟೀಕಾರಾಯರ್ ಎಂಬ ಹಸುವಿಗೆ ಶಿಷ್ಯರೇ ಅವರ ವತ್ಸರಗಳು, ಕರುಗಳು ಅಂತೂ ಅವರಿಗೆಲ್ಲರಿಗೂ ಸಹ ಕೊಟ್ಟು ಅವರನ್ನು ಕಾಪಾಡಿದೆ ಅಂತ ಹೇಳಿ ಯತಿ ಸುರಧೇನು, ಬರೀ ಸುರಧೇನು ಅಲ್ಲ ಯತಿಯಾದ ಸುರಧೇನು ನೀನು ಅಂತ ಹೇಳಿ ಕಾಮಧೇನು ಇದು ಇದಕ್ಕೆ ಹೋಲಿಸ್ತಾ ಇದ್ದಾರೆ ಟೀಕಾರಾಯನ. ನೋಡಿ ಎಷ್ಟು ಚೆನ್ನಾಗಿ ಒಂದು ಕಾವ್ಯ ರೀತಿಯಲ್ಲಿ ಬೇರೆ ಬೇರೆ ಉಪಮಾನಗಳು ಕೊಟ್ಟು ಉಪಮೇಯ ಮಾಡಿ ಅಲಂಕಾರ ರೂಪವಾಗಿ ಟೀಕಾರಾಯರನ್ನು ಹೊಗಳ್ತಾ ಇದ್ದಾರೆ. ಅದಾದ್ಮೇಲೆ ವ್ಯಾಸಸೂತ್ರಗಳೆಂಬ ಮಂದರವನ್ನು ವೇದಶಾಸ್ತ್ರ ರಾಶಿ ಎಂಬ ವಾರಾಶಿಯಲ್ಲಿ ಇಟ್ಟು ಸರ್ವಜ್ಞರ ವಾಕ್ಯಪಾಶತೆ ಸುತ್ತಿ ಭಾಸುರ ನಾಶದ ಪಡೆದ ಯತೀಂದ್ರ ಅಥವಾ ಇಂದ್ರ ಅಂತ ಇದೆ. ಇಲ್ಲಿ ಇಂದ್ರನಿಗೆ ಇವರು ಟೀಕಾರನ್ನು ಹೋಲಿಸ್ತಾರೆ. ಸೊ ಇಂದ್ರ ಏನು ಮಾಡ್ದ ಅಂತಂದರೆ, ಇಂದ್ರ ಅಂದರೆ ದೇವತೆಗಳು ಏನು ಮಾಡಿದ್ರು, ಅವರು ಕ್ಷೀರಸಾಗರ ಮಥವನ್ನು ಮಾಡಿದ್ರು. ಕ್ಷೀರಸಾಗರ ಮಥನ ಮಾಡ್ಬೇಕಾದ್ರೆ ಏನು ಮಾಡಿದ್ರು, ಒಂದು ಇದು ಮಂದಾರ ಪರ್ವತನ ತಂದು, ಅವ್ರಿಗೆ ತರಲಿಲ್ಲ, ಪರಮಾತ್ಮ ತಂದು ಕೊಟ್ಟ. ಆ ಮಂದಾರ ಪರ್ವತವನ್ನು ಇಟ್ಟು ಅದಕ್ಕೆ ವಾಸುಕಿ ಎಂಬ ವಾಸುಕಿನ ಹಗ್ಗ ಮಾಡಿ ಅದನ್ನು ಇದು ಮಾಡಿ ಅದನ್ನು ಚೆನ್ನಾಗಿ ಮಥನ ಮಾಡಿ 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 ಆ ಕ್ಷೀರಸಾಗರದಿಂದ ಅಮೃತವನ್ನು ತೆಗೆದ್ರು. ಸೊ ಇಲ್ಲಿ ವ್ಯಾಸರಾಯರೆಂಬ ಇಂದ್ರ ಮಾಡಿರ್ತಕ್ಕಂಥ ಯಾವುದು ಅಂತಂದರೆ, ಫಸ್ಟ್ ವ್ಯಾಸಸೂತ್ರಗಳೆಂಬ ಮಂದರ. ವ್ಯಾಸಸೂತ್ರಗಳು ಅಂದರೆ ಬೆಳೆಸಿ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳೆಂಬ ಮಂದಾರ, ಅದು ಮಂದಾರ ಪರ್ವತ. ಯಾಕಂದರೆ ಮಂದಾರ ಅನ್ನೋದು ಚಿನ್ನದ ಮಹಾಪರ್ವತ. ಹಾಗೆ ಇಡೀ ವೇದದ ಸಾರವನ್ನು ಬ್ರಹ್ಮಸೂತ್ರದಲ್ಲಿ 564 ಬ್ರಹ್ಮಸೂತ್ರಗಳಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ಇದು ಬ್ರಹ್ಮಸೂತ್ರದ, ಅದು ಒಂದು ಮಂದಾರ ಪರ್ವತ. ಮತ್ತು ವ್ಯಾಸಸೂತ್ರಗಳ ಮಂದರವನ್ನು ವೇದ ರಾಶಿ ಎಂಬ ವಾರಾಶಿ, ವೇದ ಅಂದರೆ ವೇದಗಳು ಮತ್ತು ಎಲ್ಲ ಸಾತ್ವಿಕಾದ ಸತ್ಗ್ರಂಥಗಳು ಆ ಒಂದು ಸಮುದ್ರದಲ್ಲಿ ಇಟ್ಟು ಶ್ರೀ ಸರ್ವಜ್ಞರ ವಾಕ್ಯ ಪಾಶದಿ, ಹಾಗೆ ಅಲ್ಲಿ ವಾಸುಕಿಯನ್ನು ಹಿಡಿದು ಅವರು ಮಥನ ಮಾಡಿದರು, ಹಾಗೆ ಈ ವ್ಯಾಸಸೂತ್ರಗಳೆಂಬ ಮಂದಾರವನ್ನು ಇಟ್ಟು ವೇದ ಶಾಸ್ತ್ರಗಳೆಂಬ ಆ ಕ್ಷೀರ ಸಮುದ್ರದಲ್ಲಿಟ್ಟು ಶ್ರೀಮದ್ ಆಚಾರ್ಯರ ವಾಕ್ಯವೆಂಬ ಒಂದು ಇದರಿಂದ ದಾರದಿಂದ ಸರ್ವಜ್ಞರ ವಾಕ್ಯ ಪಾಶದಿ ಸ್ತುತಿ ಭಾಸುರ ನ್ಯಾಯಸುರ ಪಡೆದ. ಅಲ್ಲಿ ಅವರ ದೇವತೆಗಳು ಅಮೃತವನ್ನು ಪಡೆದರು. ಇಲ್ಲಿ ಟೀಕಾರಾಯರು ಈ ರೀತಿಯಾಗಿ ಮಥನ ಮಾಡಿ ಸುಧಾದಿ ಗ್ರಂಥಗಳನ್ನು ಪಡೆದರು ಅಂತ ಬಹಳ ಅದ್ಭುತವಾದ ರೀತಿಯಲ್ಲಿ ಉಪಮಾನ ಅಲಂಕಾರದಿಂದ ಇದನ್ನು ಮಾಡಿಸ್ತಾ ಇದ್ದಾರೆ ನಮಗೆ ವ್ಯಾಸರಾಯರು. ಅದಾದ್ಮೇಲೆ ಹೇಳ್ತಾರೆ, ವನಜನಾಭನ ಗುಣಮಣಿಗಳ ಸರ್ವಜ್ಞ ಮುನಿಕೃತ ಗ್ರಂಥವನ್ನು ಅಡಗಿದೆ ಸತ್ಯನ ಟೀಕಾಂಜನದಿಂದ ತೋರಿಸಿ ಘನ ಸುಖ ಸಾಧನ ಮಾಡಿದೆಯೋ ಧೀರ ಅಂತ. ಇಲ್ಲಿ ಹಿಂದಿನ ಕಾಲದಲ್ಲಿ ಇದಿದ್ರು ಒಂಥರ ಸೆಮಿ ಮಂತ್ರವಾದಿಗಳಿದ್ರು. ಅವ್ರು ಏನಪ್ಪ ಅಂತಂದರೆ, ನಮ್ಗೇನಾದ್ರು ಒಂದು ವಸ್ತುಗಳು ಇದೆಲ್ಲ ಕಳೆದು ಹೋಗಿದ್ರೆ ಅವರು ಒಂದು ಅಂಜನ ಅಂತ ಅಂಜನ ಬೇಸಿಕಲಿ ಒಂದು ರೀತಿಯಾದ ಕಾಡಿಗೆ ಅದನ್ನು ಮಂತ್ರದಿಂದ ಇದು ಮಾಡಿ ಕೈನಲ್ಲಿ ಹಾಕಿದಾಗ ಅದರೊಳಗೆ ನೋಡಿದಾಗ ನಮಗೆ ಆ ಅಂಜನದಲ್ಲಿ ನಮಗೆ ಕಳೆದು ಹೋಗಿರ್ತಕ್ಕಂಥ ವಸ್ತು ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ನಾನಂತೂ ನೋಡಿಲ್ಲ, ಕಾಣುತ್ತೆ. ಸೊ ಅಲ್ಲಿ ಎಲ್ಲಿ ನಮ್ಮ ವಸ್ತು ಇದೆ ಅಂತ ಹುಡುಕಿ ಅದನ್ನು ಇದು ಮಾಡ್ತಾ ಇತ್ತು ಅಂತ ಹಿಂದಿನ ಕಾಲದಲ್ಲಿ ಹೇಳ್ತಾರೆ. ಸೊ ಅಂಥ ಒಂದು ಅಂಜನವನ ಮಾಡ್ತಕ್ಕಂಥ ಧೀರ ಅಂತ ಇಲ್ಲಿ ಟೀಕಾರಾಯರನ್ನ ಅವರು ಹೇಳ್ತಾರೆ. ಸೊ ಇಲ್ಲಿ ಹಾಗಾದ್ರೆ ಇಲ್ಲಿ ಯಾವುದಪ್ಪ ಮಣಿಗಳು ಅಂತಂದರೆ, ವನಜನಾಭನ ಗುಣ. ನಾವು ಕಳ್ಕೊಂಡಿರೋ ವಸ್ತು ಯಾವುದು? ಪರಮಾತ್ಮನ ಗುಣಗಳು. ಯಾಕೆಂದರೆ ಈ ದುರ್ಮತದವ್ರು ಬಂದು ಪರಮಾತ್ಮ ಅಗುಣ, ಅವನಿಗೆ ಗುಣವೇ ಇಲ್ಲ, ಆಕಾರ ಇಲ್ಲ ಅಂತ ಹೀಗೆ ಪರಮಾತ್ಮನ ಎಲ್ಲ ಇದು ಮಾಡಿದ್ರು. ಅದನ್ನು ಹಿಂದೆ ಇದರಲ್ಲಿ ಸುಮಧ್ವಿದಲ್ಲಿ ತಸ್ಕರಮೇನು ಅಂತಂದರೆ ಪರಮಾತ್ಮನ ಗುಣಗಳನ್ನು ಕದ್ದಂಥ ಕಳ್ಳರು ಅಂತ ಬೈತಾರೆ ಅವ್ರನ್ನ, ಅಂಥ ಅವರು. ಸೊ ಪರಮಾತ್ಮನ ಗುಣಗಳು ಅದು ಮಣಿಗಳು. ಆ ಮಣಿಗಳನ್ನು ಇವರು ಇದು ಮುಚ್ಚಿಟ್ಬಿಟ್ಟಿದ್ರು. ಮತ್ತು ಸರ್ವಜ್ಞ ಮುನಿರ ಗ್ರಂಥಗಳ ಅವನಿ ಅಂತ ಭೂಮಿಯೊಳಗೆ ಅಡಗಿದೆ. ಅದು ಶ್ರೀಮದಾಚಾರ್ಯರು ಪರಮಾತ್ಮನ ಗುಣಗಳನ್ನು ತಮ್ಮ ಗ್ರಂಥಗಳಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಅಂದರೆ ಶ್ರೀಮದಾಚಾರ್ಯರ ಭಾಷೆ ನಿಮಗೆ ಗೊತ್ತಿದೆ, ಬಹಳ ಒಂಥರ ತೀಕ್ಷ್ಣವಾದ ಭಾಷೆ, ಬಹಳ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಅದು ಜಾಸ್ತಿ ಇಲ್ಲ. ಸೊ ಅಂಥ ಒಂದು ಗ್ರಂಥಗಳೆಂಬ ಒಂದು ಭೂಮಿಯೊಳಗೆ ಪರಮಾತ್ಮನ ಗುಣಗಳಲ್ಲಿ ಅಡಗಿದೆಯೋ
ಅದನ್ನು ಸಜ್ಜನರಿಗೆ ಟೀಕಾ ಎಂಬ ಅಂಜನ. ಸೊ ಅವರು ಮಂತ್ರವಾದಿ ಅಂಜನ ಹಾಕ್ತಿದ್ದ, ಇವರು ಶ್ರೀಮದಾಚಾರ್ಯರ ಗ್ರಂಥಗಳಲ್ಲಿ ಟೀಕಾ ಎಂಬ ಅಂಜನದಿಂದ ಆ ಗ್ರಂಥಗಳಲ್ಲಿ ಇರತಕ್ಕಂಥ ಏನೇನು ಪರಮಾತ್ಮ ಗುಣಗಳು ಮಣಿಗಳು ಅದನ್ನೆಲ್ಲವನ್ನು ಮಾಡಿ ಘನಸುಖ ಸಾಧನ ಕೊಟ್ಟಿರ್ತಕ್ಕಂಥ ಮಹಾಜ್ಞಾನಿ ಅಂತ. ಹೀಗೆ ಹಿಂದಿನ ಕಾಲದಲ್ಲಿ ಅಂಜನೆ ಹಾಕ್ತಕ್ಕಂಥ ಮಂತ್ರವಾದಿಗಳಿಗೆ, ಅಂಥ ಇವರುಗಳಿಗೆ, ಜ್ಞಾನಿಗಳಿಗೆ ನಮ್ಮ ಟೀಕಾರಾಯರನ್ನ ಹೋಲಿಸಿ ಅಂದರೆ ನೋಡಿ, ಪ್ರತಿಯೊಂದು ಹೋಲಿಕೆಯಲ್ಲೂ ಸಹ ಒಂದು ಯಾವುದನ್ನ ಉಪಮಾನ ಕೊಡ್ತಾ ಇದ್ದಾರೋ ಅಲ್ಲಿರ್ತಕ್ಕಂಥ ಗುಣಗಳನ್ನು ತೆಗೆದು ಆ ಗುಣಗಳನ್ನು ಒಂದು ರೀತಿಯಾಗಿ ಕಾವ್ಯಮಯವಾಗಿ ಪೊಯೆಟಿಕ್ ರೀತಿಯಲ್ಲಿ ಟೀಕಾರಾಯರಲ್ಲಿ ಹುಡುಕಿ ಅವೆರಡಕ್ಕೂ ಸಾಮ್ಯ ತೋರಿಸಿ ಈ ರೀತಿಯಾಗಿ ಅದ್ಭುತವಾದ ಒಂದು ಕಾವ್ಯ ರಚನೆಯನ್ನು ಮಾಡ್ತಾ ಇದ್ದಾರೆ ವ್ಯಾಸರಾಯರು. ಅದಾದ್ಮೇಲೆ ಹೇಳ್ತಾರೆ, ಅರ್ಥಿಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪಾದಾಂಬಗಳ ಪ್ರತ್ಯರ್ಥಿ ಮತಕ್ಕೆ ಎಂಬ ಅಕ್ಷವ ಕರೀತೀಂದ್ರ ಅಂತ ಹೇಳ್ತಾರೆ. ಇಲ್ಲಿ ಅವರು ವ್ಯಾಸಸೂತ್ರಗಳೆಂಬ ಮಂದಾರವನ್ನು ವೇದರಾಶ ಐತಲ್ಲ ವಾರಾಶಿಯಲ್ಲಿಟ್ಟು ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣಾಂಬುಜ ಭೃಂಗ ಪ್ರತ್ಯರ್ಥಿ ಮದಕ್ಕೆ ವೆಂಟಿರುವ ಅಕ್ಷೋಭ್ಯ ತೀರ್ಥರ ಕರದಯತೀಂದ್ರ ಅಂತ ಇದು ಬರ್ತಕ್ಕಂಥದ್ದು. ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಅರ್ಥಿ ಮಂದಾರ ಅಂತಂದ್ರೆ ಯಾರು ಒಂದು ರೀತಿಯಾಗಿ ಜ್ಞಾನವನ್ನು ಪಡಿಬೇಕು ಅಂಥವರಿಗೆ ಅಮೃತ ಕೊಡ್ತಕ್ಕಂಥ ವೇದ ವಿಚಾರಗಳನ್ನು ಚೆನ್ನಾಗಿ ಅದನ್ನು ಮಥನ ಮಾಡಿ ಅದನ್ನು ಮನನ ಮಾಡಿ ಆ ಎಲ್ಲವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವುಳ್ಳ ಪದಾಂಬದ ಇರ್ತಕ್ಕಂಥ ಪರಮಾತ್ಮನ ಪಾದಾಂಬುಜಗಳಿಗೆ ಭೃಂಗವಾಗಿರ್ತಕ್ಕಂಥ, ಅಂದರೆ ಒಂದು ದುಂಬಿ ಆಗಿರ್ತಕ್ಕಂಥ ಪ್ರತ್ಯರ್ಥಿ ಎಂಬ ಮತ್ತೆ ಇವ ಅಂತಂದರೆ ಇದು ಆನೆ. ಸೊ ಪ್ರತಿವಾದಿಗಳನ್ನ ಅವರು ಆನೆಗಳಿಗೆ ಹೋಲಿಸ್ತಾರೆ. ಅಂಥ ಒಂದು ಗದಗಳಿಗೆ ಹೋಲಿಸಿದಾಗ ಅವರು ಒಂದು ಅಂದರೆ ಯಾವಾಗ ಅವರು ವಾದಕ್ಕೆ ಬರ್ತಾರೋ ಬಹಳ ಒಂದು ದುಷ್ಟವಾದ ರೀತಿಯಲ್ಲಿ ಅವರು ಇದು ಮಾಡ್ಕೊಂಡು ವಾದ ಮಾಡ್ತಾರೆ. ಅಂಥ ವಾದಗಳನ್ನು ಇವರು ಎದುರಿಸ್ಬೇಕಲ್ಲ, ಅಂಥ ಒಂದು ಇದನ್ನು ಮಾಡಿ ಅಂಥ ಒಂದು ಮತ್ತೆ ಹೇರಿರ್ತಕ್ಕಂಥ ಆನೆಗೆ ಅದನ್ನು ಸದಬಡಿದು ಅದನ್ನು ಒಂದು ಹಾದಿಗೆ ತರ್ತಕ್ಕಂಥ ಸಾಮರ್ಥ್ಯ ಕೇವಲ ಸಿಂಹಕ್ಕೆ ಮಾತ್ರ ಇದೆ. ಅಂಥ ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ ಇವ್ರನ್ನ ಟೀಕಾರಾಯರನ್ನ. ಮತ್ತು ಅಂಥ ಒಂದು ಮತ್ತೆ ಇರತಕ್ಕಂಥ ದುರ್ವಾದಿಗಳೆಂಬ ಆನೆಗಳಿಗೆ ಅವರ ಸೊಕ್ಕು ಇಳಿಸ್ತಕ್ಕಂಥ ಈ ಕಂಠೀರವ ಅಂತ ಸಿಂಹ, ಮತ್ತು ಅಕ್ಷೋಭ್ಯ ತೀರ್ಥರಿಂದ ಕರಕಾಲ ಸಂತರಾದ ವ್ಯಾಸರಾಯರನ್ನ ಇಲ್ಲಿ ಅವರು ಕೊಂಡಾಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ರೀತಿಯಲ್ಲಿ ಅವರು ಟೀಕಾರಾಯರ ಒಂದು ಸ್ಮರಣೆ ಮತ್ತು ಇದನ್ನು ಮಾಡಿದ್ದಾರೆ. ಹಿಂದೆ ಹೇಳಿದಂಗೆ ಇದು 7 ಸಾಲುಗಳಿದೆ. ಅದನ್ನು 5 ಸಾಲುಗಳನ್ನು ಬಹಳ ಪ್ರಸಿದ್ಧಗೊಳಿಸ್ಯಾರ ನಮ್ಮ ಇವರು ಅನಂತ ಕುಲಕರ್ಣಿ ಅವರು. ಹೀಗೆ ಒಂದು ಅದ್ಭುತವಾದ ರೀತಿಯಲ್ಲಿ, ಕಾವ್ಯಮಯವಾದ ರೀತಿಯಲ್ಲಿ ಟೀಕಾರಾಯರು ಕೊಂಡಿರ್ತಕ್ಕಂತಹ ಇದನ್ನು ಹೇಳಿ ಇವತ್ತು ನಾನು ಮುಗಿಸ್ತಾ ಇದ್ದೀನಿ. ಸೊ ಹರಿವಾಯು ಗುರುಗಳ ಸ್ಮರಣೆ ಅಂತ ಅಂದರೆ ನಾನು ಹಿಂದೆ ಹೇಳಿದಂಗೆ ನಾವು ಇಡೀ ಸಮುದ್ರದಲ್ಲಿ ಸ್ನಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಸಮುದ್ರದ ತೀರದಲ್ಲಿ ಯಾವುದೋ ಒಂದು ಸಣ್ಣ ಭಾಗದಲ್ಲಿ ನಾವು ಹೋಗಿ ಸಮುದ್ರ ಸ್ನಾನ ಮಾಡಿ ಸಮುದ್ರ ಸ್ನಾನದ ಫಲ ಅಂತ ನಾವು ಹೇಳ್ತೀವಿ. ಹಾಗೇನೆ ವ್ಯಾಸರಾಯರಂತಹ ಅವರ ಗ್ರಂಥ ಭಂಡಾರ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ. ಆ ಸಮುದ್ರದಲ್ಲಿ 3 ಪುಟ್ಟ ಕೃತಿಗಳನ್ನು ನೋಡಿ ಆ ಕೃತಿಗಳಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಅರ್ಥ ವಿಸ್ತಾರ, ಅವರು ನಿರೂಪಣೆ ಮಾಡ್ತಕ್ಕಂಥ ಶೈಲಿ, ಮತ್ತು ಅವರಿಗೆ ಹರಿವಾಯು ಗುರುಗಳಿರ್ತಕ್ಕಂಥ ಅಪಾರವಾದ ಭಕ್ತಿ, ಶಾಸ್ತ್ರಮಯ ಇರತಕ್ಕಂಥ ಹಿಡಿತ ಮತ್ತು ವಾದವನ್ನು ನಿರೂಪಣೆ ಮಾಡ್ತಕ್ಕಂಥ ಅದ್ಭುತವಾದ ಕೌಶಲ್ಯವನ್ನು ಈ 3 ಕೃತಿಗಳಲ್ಲಿ ನಾವು ನೋಡಿ ನಾವು ಆನಂದಪಟ್ವಿ. ಇಡೀ ಸಮುದ್ರದಲ್ಲಿ ಉಪ್ಪು ನೀರು ಅಂತ ಹೇಳೋಕ್ಕೆ ಇಡೀ ಸಮುದ್ರ ಕುಡಿಬೇಕಾಗಿಲ್ಲ, ಒಂದು ಗುಟಕ್ಕೆ ಕುಡಿದ್ರೂ ಉಪ್ಪು ಗೊತ್ತಾಗತ್ತೆ. ಹಾಗೆ ವ್ಯಾಸರಾಯರ ಒಂದು ಮಹತ್ವ ಈ ಒಂದು ಸಣ್ಣ 3 ಕೃತಿಗಳಿಂದನೇ ನಮಗೆ ಅವ್ರಿಗೆ ಮಹತ್ವ ಬರ್ತಾಯಿದೆ. ಇಂಥ ವ್ಯಾಸರಾಯರ ಸ್ಮರಣೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿರೋದು ನಿಜವಾಗ್ಲೂ ಇದು ನನ್ನ ಜನ್ಮಾಂತರದ ಒಂದು ಸುಕೃತದ ಫಲ ಅನ್ನೋ ಭಾವಿಸ್ತಾ ಇದ್ದೀನಿ. ಇಂಥ ಒಂದು ಸೇವೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ನನಗೆ ನಮ್ಮ ನಾಗು ಶ್ರೀನಿವಾಸರವರು ಬಹಳ ಪ್ರೀತಿಯಿಂದ ಅನುಗ್ರಹ ಮಾಡಿದ್ದಾರೆ.
ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಈ ಕೃತಿಗಳ ಒಂದು ಇದು, ನಾನು ದೊಡ್ಡ ಪಂಡಿತನಲ್ಲ, ಅದು ಜ್ಞಾನಿ ಅಲ್ಲ, ಯಥಾಶಕ್ತಿ ಯಥಾಮತಿ ನನಗೆ ತಿಳಿದ ರೀತಿಯಲ್ಲಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಒಳಿತು ಕಂಡ್ರೆ ಅದು ಕೇವಲ ವ್ಯಾಸರಾಯರ ಅನುಗ್ರಹ ಅಂತ ಭಾವಿಸಿ, ಏನಾದ್ರು ಇದರಲ್ಲಿ ಬಹಳ ದುಷ್ಟಗಳ ತಪ್ಪಿದ್ರೆ ಅದು ನನ್ನ ಕಾಂಟ್ರಿಬ್ಯೂಷನ್ ಅಂತ ತಿಳ್ಕೊಳ್ಳಿ. ಹೀಗೆ ಹೇಳಿ ಮುಗಿಸ್ತಾ ಇದ್ದೀನಿ. ಶ್ರೀ ವ್ಯಾಸಗುರುವಂತರ್ಗತ ಭಾರತೀಯ ಕಪ್ಪಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.